ನೋಯಿಂಗ್ ಕ್ರೈಸ್ಟ್ ಜೀಸಸ್, ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳುವಾಗ ನನ್ನಲ್ಲಿರ್ತಕ್ಕಂಥ ಈ ಕತ್ತಲೆ, ಈ ಕೆಟ್ಟದ್ದು ಹೋಗಿ ಕ್ರಿಸ್ತನಲ್ಲಿರ್ತಕ್ಕಂಥ ಒಳ್ಳೆಯದು ನನಗೆ ಟ್ರಾನ್ಸ್ಫರ್ ಆಗಿ ಬರುತ್ತೆ. ಇದರಿಂದ ಏನಾಗುತ್ತೆ ಕೇಳಿದರೆ, ನನ್ನ ಜೀವನ ರೂಪಾಂತರಗೊಳ್ಳುತ್ತೆ. ಇದು ಯಾರು ಮಾಡೋ ಕೆಲಸ? ದೇವರ ವಾಕ್ಯ, ಶುಭ ಸಂದೇಶ. ನಿನ್ನೆ ದಿವಸ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶದಿಂದ ಒಂದು ವಾಕ್ಯವನ್ನು ನಾವು ಓದಿದ್ವಿ. ಪ್ಯಾರಾಗ್ರಾಫ್ 104ರಲ್ಲಿ ಏನಂತ ಓದಿದ್ವಿ? ಯಾರಿಗಾದ್ರೂ ನೆನಪಿದೆಯಾ? ನೆನಪಿಲ್ವಾ? ಓಕೆ. ಪವಿತ್ರ ಬೈಬಲ್ ಪುಸ್ತಕ ಅಂದರೆ ಏನು, ಈ ಬೈಬಲ್ ಅಂದರೆ ಏನು ಅನ್ನೋ ವಿಷಯವಾಗಿ ನಾವು ಕೇಳಿಸ್ಕೊಂಡಿದ್ವಿ. ಇನ್ನೊಂದು ಸರಿ ಓದ್ತೀನಿ. In the sacred books, the Father who is in heaven comes lovingly to meet his children and talks with them. ಈ ಪವಿತ್ರ ಪುಸ್ತಕದ ಮುಖಾಂತರ, ಬೈಬಲ್ ಮುಖಾಂತರ ಅಥವಾ ದೇವರ ವಾಕ್ಯದ ಮುಖಾಂತರ ತಂದೆಯಾದ ದೇವರು ಪ್ರೀತಿಯಿಂದ ಅವರ ಮಕ್ಕಳ ಜೊತೆಗೆ ಮಾತನಾಡಲು ಬರುವಂಥದ್ದಾಗಿದೆ ದೇವರ ವಾಕ್ಯ. ಹಾಗಾದರೆ ನಾವು ದೇವರ ವಾಕ್ಯವನ್ನು ದೂರ ಇಟ್ಟರೆ ಏನನ್ನು ದೂರ ಇಡ್ತಾ ಇದ್ದೀವಿ? ತಂದೆಯಾದ ದೇವರ ಪ್ರೀತಿಯನ್ನು ನಾವು ದೂರ ಇಡ್ತಾ ಇದ್ದೀವಿ. ನನಗೆ ಬೈಬಲ್ ಬೇಡ, ನನಗೆ ದೇವರ ವಾಕ್ಯ ಗೊತ್ತಿದೆ, ನನಗೆ ಬೈಬಲ್ ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಈ ರೀತಿಯೆಲ್ಲ ಹೇಳುವವರು ಇಂಡೈರೆಕ್ಟಾಗಿ ಏನು ಹೇಳ್ತೀವಿ ಗೊತ್ತಾ? ನನಗೆ ತಂದೆ ದೇವರ ಪ್ರೀತಿ ಬೇಕಾಗಿಲ್ಲ. ಐ ಡೋಂಟ್ ನೀಡ್ ಗಾಡ್ಸ್ ಲವ್, ಫಾದರ್ಸ್ ಲವ್. ಇದು ಎಲ್ಲಿದೆ? ಕ್ಯಾಟೆಗಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್, ಪ್ಯಾರಾಗ್ರಾಫ್ 104. ನೀವು ಗೂಗಲಲ್ಲಿ ಹೊಡೆದು ನೋಡಿದರೆ ಡೈರೆಕ್ಟಾಗಿ ನಿಮಗದು ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ ದ ಸೇಕ್ರೆಡ್ ಬುಕ್ಸ್, ದ ಫಾದರ್ ಹೂ ಈಸ್ ಇನ್ ಹೆವನ್ ಕಮ್ಸ್ ಲವ್ವಿಂಗ್ಲಿ ಟು ಮೀಟ್ ಹಿಸ್ ಚಿಲ್ಡ್ರನ್. ಸ್ವರ್ಗದಲ್ಲಿರುವ ದೇವರು ಬಹಳ ಪ್ರೀತಿಯಿಂದ ಈ ಭೂಮಿ ಮೇಲಿರುವ ಅವರ ಮಕ್ಕಳನ್ನು ಭೇಟಿಯಾಗಲಿಕ್ಕೆ ಬರುವಂಥದ್ದೇ ದೇವರ ವಾಕ್ಯ. ಒಂದೊಂದು ಪುಸ್ತಕಗಳು, ಈ ಬೈಬಲ್ನಲ್ಲಿರ್ತಕ್ಕಂಥ ಒಂದೊಂದು ಪುಸ್ತಕಗಳು ಯಾಕೆ ಭೇಟಿ ಆಗ್ತಾರೆ? ಟು ಟಾಕ್ ವಿತ್ ದೆಮ್, ಅವ್ರ ಜೊತೆಯಲ್ಲಿ ಮಾತನಾಡಲಿಕ್ಕೆ. ಒಂದು ಒಳ್ಳೆಯ ಸೌಭಾಗ್ಯ ನಮಗೆ. ಆದರೆ ಈ ಬೈಬಲ್ ಪುಸ್ತಕ ಹಾಗೆ ನಮ್ಮ ಮನೆಯಲ್ಲಿದ್ದರೆ, ಕೆಲವರು ಮನೆಯಲ್ಲಿ ಆಲ್ಟ್ರ್ ಮಾಡಿ ಈ ಪುಸ್ತಕವನ್ನು ಹಾಗೆ ಇಟ್ಟಿರ್ತಾರಲ್ವ, ಇದಕ್ಕೆ ಕೆಲವರು ಕ್ಯಾಂಡಲ್ ಅಂಟಿಸ್ತಾರೆ, ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಮನೆಗಳಲ್ಲಿ ಎಲ್ಲ ಮಾಡ್ತಾರೆ. ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ ಖಂಡಿತವಾಗಲೂ ಯಾವ ಪ್ರಯೋಜನವೂ ಇಲ್ಲ ಅಂತ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಪ್ಯಾರಾಗ್ರಾಫ್ 108 ನಮಗೆ ಹೇಳುತ್ತೆ. ಏನು ಹೇಳುತ್ತೆ ಅಂದರೆ, ಅದನ್ನು ಓದಿ ನಂತರ ನಾವು ತಂದೆ ದೇವರು ಏನು ಹೇಳ್ತಾರೆ ಅಂತ ನಾವು ಆಲಿಸೋಣ ವಾಕ್ಯದಿಂದ, ಆಯಿತಾ? ಕ್ಯಾಟೆಗಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ ಪ್ಯಾರಾಗ್ರಾಫ್ 108 108 ಏನು ಹೇಳುತ್ತೆ ಅಂದರೆ, ಸ್ಟಿಲ್ ದ ಕ್ರಿಶ್ಚಿಯನ್ ಫೇತ್ ಈಸ್ ನಾಟ್ ಎ ರಿಲಿಜಿಯನ್ ಆಫ್ ಬುಕ್ಸ್. ಕ್ರೈಸ್ತ ಧರ್ಮ ಎಂಬುದು ಒಂದು ಪುಸ್ತಕದ ಧರ್ಮ ಅಲ್ಲ. ಪುಸ್ತಕ ಅಂದರೆ ಈ ಪುಸ್ತಕದ ಬಗ್ಗೆ ಹೇಳ್ತಾ ಇರೋದು. ನಮ್ಮ ಹತ್ರ ಬೈಬಲ್ ಇದೆ, ನಮ್ಮ ಹತ್ರ ಬೈಬಲ್ ಇದೆ. ಈ ಬೈಬಲಲ್ಲಿ ಎಷ್ಟು ಪುಸ್ತಕ ಇದೆ ನಮ್ಮ ಬೈಬಲಲ್ಲಿ? ಹೌ ಮೆನಿ ಬುಕ್ಸ್ ಆರ್ ದೇರ್ ಇನ್ ದಿಸ್ ಬೈಬಲ್? ಎಷ್ಟು ಪುಸ್ತಕಗಳಿದೆ? ಬೈಬಲ್ ಅನ್ನೋ ಪದದ ಅರ್ಥ ಏನು ಗೊತ್ತಾ? ಕಲೆಕ್ಷನ್ ಆಫ್ ಬುಕ್ಸ್ ಅಥವಾ ಲೈಬ್ರರಿ, ಪುಸ್ತಕಗಳ ಸಂಗ್ರಹ ಅಂತ ಬೈಬಲ್ ಅಂದರೆ, ಬೇರೇನೂ ಅಲ್ಲ, ಪುಸ್ತಕಗಳ ಸಂಗ್ರಹ. ಇದರಲ್ಲಿ ಎಷ್ಟು ಪುಸ್ತಕಗಳಿದೆ ಗೊತ್ತಿಲ್ಲ. 73 ಪುಸ್ತಕ ಇದೆ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಮತ್ತು ಅನುಗ್ರಂಥಗಳು ಅಂತ ಹೇಳಿ ಎಲ್ಲ ಸೇರಿ 73 ಪುಸ್ತಕಗಳು ಇದೆ. ಬೈಬಲ್ ಅಂದರೆ ಕಲೆಕ್ಷನ್ ಆಫ್ ಬುಕ್ಸ್. ಇಲ್ಲಿ ಹೇಳ್ತಾರೆ ಕ್ಯಾಟೆಗಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ 108ನೇ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರೆ ಅಂದರೆ, ದ ಕ್ರಿಶ್ಚಿಯನ್ ಫೇತ್ ಈಸ್ ನಾಟ್ ಎ ರಿಲಿಜಿಯನ್ ಆಫ್ ಬುಕ್. ಕ್ರೈಸ್ತ ವಿಶ್ವಾಸ ಅಥವಾ ಕ್ರೈಸ್ತ ಧರ್ಮ ಅಂತ ಹೇಳುವಾಗ ಅದು ಪುಸ್ತಕಗಳ ಸಂಗ್ರಹ ಅಲ್ಲ.
ನಾಟ್ ಕಲೆಕ್ಷನ್ ಆಫ್ ಬುಕ್ಸ್. ಕೆಲವ್ರು ಹೇಳ್ತೀವಲ್ಲ, ನಮಗೆ ಬೈಬಲ್ ಇದೆ, ಬೈಬಲ್ ಕಂಡು ಹಿಡಿದಿದ್ದೆ ನಾವು, ಬೈಬಲ್ ಬಂದಿದ್ದೆ ನಮ್ಮಿಂದ, ಇಟ್ಸ್ ಫೈನ್. ಆದರೆ ಇದು ಪುಸ್ತಕದ ಬಿಸ್ನೆಸ್ ಅಲ್ಲ. ಯಾರು ಹೇಳ್ತಾ ಇದ್ದಾರೆ? ಕ್ಯಾಟಗಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್, ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಹೇಳ್ತಾ ಇದೆ, ಸ್ಟಿಲ್ ದ ಕ್ರಿಶ್ಚಿಯನ್ ಫೇತ್ ಈಸ್ ನಾಟ್ ಎ ರಿಲಿಜಿಯನ್ ಆಫ್ ಬುಕ್. ಕ್ರಿಶ್ಚಿಯಾನಿಟಿ ಈಸ್ ದ ರಿಲಿಜಿಯನ್ ಆಫ್ ವರ್ಡ್ ಆಫ್ ಗಾಡ್. ನಿಜವಾದ ಕ್ರಿಶ್ಚಿಯಾನಿಟಿ ಅಥವಾ ಕ್ರೈಸ್ತ ವಿಶ್ವಾಸ ಅಂದರೆ ದೇವರ ವಾಕ್ಯವಾಗಿದೆ. ವರ್ಡ್ ಆಫ್ ಗಾಡ್, ಎ ವರ್ಡ್ ವಿಚ್ ಈಸ್ ನಾಟ್ ಎ ರಿಟನ್ ಆ್ಯಂಡ್ ಮ್ಯೂಟ್ ವರ್ಡ್, ಬಟ್ ದ ವರ್ಡ್ ವಿಚ್ ಈಸ್ ಇನ್ಕಾರ್ನೇಟ್ ಆ್ಯಂಡ್ ಲಿವಿಂಗ್. ಎಷ್ಟು ಚೆನ್ನಾಗಿದೆ ನೋಡಿ. ಸುಮ್ಮನೆ ಬರೆದು ಈ ಪುಸ್ತಕದಲ್ಲಿ ಮೂಕವಾಗಿ ಇರುವ ವಾಕ್ಯ ಅಲ್ಲ. ನಿಜವಾದ ಕ್ರೈಸ್ತ ಧರ್ಮ, ಕ್ರೈಸ್ತ ಸಭೆ, ಕ್ರೈಸ್ತ ವಿಶ್ವಾಸ ಅಥವಾ ಕ್ರಿಶ್ಚಿಯನ್ ಅಂದರೆ ಈ ಬರೆಯಲ್ಪಟ್ಟ ದೇವರ ವಾಕ್ಯಗಳಾಗಿದೆ. ಇದು ಮನುಷ್ಯನ ಹೃದಯದಲ್ಲಿ ಮಾಂಸ ಧರಿಸಿ ಜೀವ ತಾಳುವಂಥದ್ದಾಗಿದೆ. ಅದಲ್ಲದೆ ಸುಮ್ಮನೆ ಈ ಪುಸ್ತಕ ಮಾತ್ರ ಅಲ್ಲ. ನಾವು ಇದಿಟ್ಕೊಂಡು ಕ್ರಿಶ್ಚಿಯನ್ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟ ವಾಕ್ಯಗಳು ನನ್ನಲ್ಲಿ ಜೀವವಾಗಬೇಕು, ನನ್ನೊಳಗಡೆ ಬೆಳಕಾಗಬೇಕು. ಆಗ ಮಾತ್ರವೇ ನಾನು ಕ್ರೈಸ್ತನಾಗಿರ್ತೀನಿ, ಕ್ರೈಸ್ತ ಜೀವನ ಜೀವಿಸ್ತೀನಿ. ಇಲ್ಲಾಂದರೆ ಈ ಪುಸ್ತಕ ಓದಿದ ತಕ್ಷಣ ಆಗೋದಿಲ್ಲ. ಈ ಪುಸ್ತಕ ಇದೆ, ನಮ್ಮ ಹತ್ರ ಬೈಬಲ್ ಇದೆ, ವಾಕ್ಯ ಗೊತ್ತಿದೆ ಅಲ್ಲ, ಈ ಬೈಬಲಲ್ಲಿರ್ತಕ್ಕಂಥ ವಾಕ್ಯ ಇಟ್ ಶುಡ್ ಇನ್ಕಾರ್ನೇಟ್, ಅಂದರೆ ಇದು ನಮ್ಮಲ್ಲಿ ಮಾಂಸ ಧರಿಸಬೇಕು. ವರ್ಡ್ ಬಿಕಮ್ ಫ್ಲೆಶ್ ಅಂತ ಹೇಳ್ತೀವಿ, ವಾಕ್ಯ ಮಾಂಸ ಧರಿಸಿತು ಅಂತ ಅಲ್ವಾ? ಸೊ ಅದೇ ರೀತಿಯಲ್ಲಿ ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿರ್ತಕ್ಕಂತಹ ವಾಕ್ಯಗಳು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಮಾಂಸ ಧರಿಸಬೇಕು, ಜೀವ ತಾಳಬೇಕು. ಹಾಗೆ ಈ ವಾಕ್ಯ ನಮ್ಮಲ್ಲಿ ಜೀವ ತಾಳುವ ಆ ಜೀವನವೇ ಕ್ರೈಸ್ತ ಜೀವನ. ದ್ಯಾಟ್ ಈಸ್ ಟ್ರೂ ಕ್ರಿಶ್ಚಿಯಾನಿಟಿ. ಯಾರು ಹೇಳ್ತಾ ಇದ್ದಾರೆ ಹಾಗೆ? ಯಾರು ಹೇಳ್ತಾ ಇದ್ದಾರೆ? ಕಥೋಲಿಕ ಧರ್ಮಸಭೆ, ಚರ್ಚ್. ದಿಸ್ ಇಸ್ ನಾಟ್ ಮೈ ಟೀಚಿಂಗ್, ನನ್ನ ಟೀಚಿಂಗ್ ಅಲ್ಲ, ಇದು ಧರ್ಮಸಭೆಯ ಬೋಧನೆ. ಧರ್ಮಸಭೆ ಹೇಳುವಂಥದ್ದು ನಾವಿದನ್ನು ತಗೋಬಿಟ್ರೆ ಎಷ್ಟು ದೊಡ್ಡ ಅದ್ಭುತಗಳು ನಮ್ಮ ಜೀವನದಲ್ಲಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅರ್ಥ ಆಗ್ತಿದೆಯಲ್ವಾ? ಕ್ರಿಶ್ಚಿಯಾನಿಟಿ ಅಂದರೆ ಪುಸ್ತಕ ಅಲ್ಲ, ಇದರಲ್ಲಿರ್ತಕ್ಕಂಥ ವಾಕ್ಯಗಳು ನಮ್ಮಲ್ಲಿ ಮಾಂಸ ಧರಿಸಬೇಕು, ನಮ್ಮಲ್ಲಿ ಇದು ಜೀವ ತಾಳಬೇಕು. ಇಲ್ಲದೆ ಇದ್ದರೆ ಇದು ಪ್ರಯೋಜನ ಇಲ್ಲ. ಮನೇಲಿ ಇಟ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಯೇಸು ಬಿತ್ತುವವನ ಸಾಮರ್ಥ್ಯದಲ್ಲಿ ಹೇಳ್ತಾರೆ, ವರ್ಡ್ ಆಫ್ ಗಾಡ್ ಈಸ್ ಲೈಕ್ ಎ ಸೀಡ್. ದೇವರ ವಾಕ್ಯ ಒಂದು ಬೀಜದ ಹಾಗೆ. ಬೀಜನ ತಗೊಂಡೋಗಿ ಮನೇಲಿ ಹಾಗೆ ಡಬ್ಬಿಲಿ ಇಟ್ಕೊಂಡ್ರೆ ಮೊಳಕೆ ಬರುತ್ತಾ? ಬರೋದಿಲ್ಲ. ಬೀಜವನ್ನು ತೆಗೆದುಕೊಂಡೋಗಿ ಏನು ಮಾಡಬೇಕು? ಹದವಾದ ಭೂಮಿಯಲ್ಲಿ ಬಿತ್ತನೆ ಮಾಡಿದರೆ ಆ ಬೀಜದಲ್ಲಿ ಏನಿದೆಯೋ ಆ ಜೀವ ಅದು ಮರವಾಗಿ, ಗಿಡವಾಗಿ, ಹಣ್ಣಾಗಿ, ಹೂವಾಗಿ ಬರುತ್ತೆ, ನಾವು ತಿಂತೀವಿ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇವರ ವಾಕ್ಯದಲ್ಲಿರ್ತಕ್ಕಂಥ ಜೀವ ನನ್ನೊಳಗಡೆ ಅನುಭವಿಸ್ಲಿಕ್ಕೆ ಸಾಧ್ಯವಾದರೆ ಮಾತ್ರನೇ ನಾನೊಬ್ಬ ಕ್ರೈಸ್ತನಾಗಿ, ದೇವರ ಮಗನಾಗಿ ಬದುಕಲಿಕ್ಕಾಗುತ್ತೆ. ಅದಲ್ಲದೆ ಈ ಪುಸ್ತಕದಲ್ಲಿ ಇರೋದೆಲ್ಲ ನನಗೆ ಗೊತ್ತು ಅಂತ ಹೇಳಿಬಿಟ್ಟು, ಅಥವಾ ನಮಗೆ ಬೈಬಲಲ್ಲಿ ಇಷ್ಟು ಪುಸ್ತಕ ಇದೆ ಅಂತ ಹೇಳಿಬಿಟ್ಟು ನಾವು ಕ್ರಿಶ್ಚಿಯನ್ಸ್ ಆಗಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಪ್ಯಾರಾಗ್ರಾಫ್ 108 ನಮಗೆ ಬೋಧಿಸ್ತದೆ. Still, the Christian faith is not a religion of book. Christianity is the religion of word of God, a word which is not a written and mute word, but the word which is incarnate and living. Incarnate and living. ನಮ್ಮಲ್ಲಿ ಮಾಂಸ ಧರಿಸಿದ ಮತ್ತು ಜೀವಿಸುವಂಥ ವಾಕ್ಯವಾಗಿದೆ ನಿಜವಾದ ಕ್ರೈಸ್ತ ಧರ್ಮ ಅಥವಾ ಕ್ರೈಸ್ತ ವಿಶ್ವಾಸ ಎಂಬುದು. ಆಮೇಲೆ ಮುಂದೆ ತುಂಬ ಚೆನ್ನಾಗಿದೆ ನೋಡಿ. In the scriptures, if the scriptures are not to remain a dead letter, if the scriptures are not to remain a dead letter, Christ, the eternal word of the living God, must through the Holy Spirit open our minds to understand the scriptures. ಎಷ್ಟು ಚೆನ್ನಾಗಿದೆ ಅಂದರೆ ಇದರ ಅರ್ಥ ಏನು ಅಂದರೆ
ದೇವರು ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮ ಮನಸ್ಸನ್ನು ಬೆಳಗಿಸದೆ ಹೋದರೆ, ನಮ್ಮ ಮೈಂಡನ್ನು ಓಪನ್ ಮಾಡಿ ಕೊಡದೆ ಹೋದರೆ, ಇಫ್ ದ ಹೋಲಿ ಸ್ಪಿರಿಟ್ ಈಸ್ ನಾಟ್ ಓಪನಿಂಗ್ ಅವರ್ ಹಾರ್ಟ್ಸ್, ಅವರ್ ಮೈಂಡ್ಸ್, ದಿಸ್ ಬೈಬಲ್ ಇಸ್ ಡೆಡ್, ವರ್ಡ್ ಆಫ್ ಗಾಡ್ ಈಸ್ ಯೂಸ್ಲೆಸ್ ಅಂತ. ಈ ದೇವರ ವಾಕ್ಯ ಏನು ಪ್ರಯೋಜನ ಇಲ್ಲ ನಮಗೆ ಅಂತ ಅದೇ ಇಲ್ಲಿ ಹೇಳಿರೋದು. ಇಫ್ ದ ಸ್ಕ್ರಿಪ್ಚರ್ಸ್ ಆರ್ ನಾಟ್ ಟು ರಿಮೈನ್ ಎ ಡೆಡ್ ಲೆಟರ್, ಕ್ರೈಸ್ಟ್ ದ ಇಟರ್ನಲ್ ವರ್ಡ್, ನಿತ್ಯ ವಾಚನವಾದ ಕ್ರಿಸ್ತನು ಏನು ಮಾಡಬೇಕು? ವರ್ಡ್ ಆಫ್ ದ ಲಿವಿಂಗ್ ಗಾಡ್ ಮಸ್ಟ್ ಥ್ರೂ ದ ಹೋಲಿ ಸ್ಪಿರಿಟ್ ಓಪನ್ ಅವರ್ ಮೈಂಡ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಕ್ರಿಪ್ಚರ್. ಯೇಸು ಕ್ರಿಸ್ತನು ತನ್ನ ಆತ್ಮನ ಮುಖಾಂತರ, ಪವಿತ್ರಾತ್ಮನ ಮುಖಾಂತರ ನಮ್ಮ ಮನಸ್ಸನ್ನು ಪ್ರಕಾಶಗೊಳಿಸದೇ ಹೋದರೆ, ಓಪನ್ ಮಾಡಿ ಕೊಡದೆ ಹೋದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಡೆಡ್, ಪ್ರಯೋಜನ ಇಲ್ಲ ಅಂತ. ಎಷ್ಟೋ ಜನ ಬೈಬಲ್ ಓದ್ತಾರೆ ಅಲ್ವಾ? ಎಷ್ಟೋ ಜನ ಬೈಬಲ್ ಓದ್ತಾರೆ, ಆದರೆ ಅವರಿಗೆ ಕ್ರಿಸ್ತನ ಪ್ರಕಟಣೆ ಆಗೋದಿಲ್ಲ. ಕ್ರೈಸ್ಟ್ ಈಸ್ ನಾಟ್ ರಿವೀಲ್ಡ್ ಟು ದೆಮ್ ಯೆಟ್. ಇನ್ನೂ ಕೂಡ ಕ್ರಿಸ್ತನ ಪ್ರಕಟಣೆ ಅಥವಾ ಕ್ರಿಸ್ತನ ಅನುಭವ, ದೇವರ ಅನುಭವ ಅವ್ರಿಗೆ ಸಿಗ್ತಾ ಇಲ್ಲ. ಏನೋ ಒಂದು ಖುಷಿ ಆಗುತ್ತೆ, ಏನೋ ಒಂದು ಮಾನಸಿಕವಾಗಿ ಏನೋ ಒಂದು ನಾಲೆಡ್ಜ್ ಬರುತ್ತೆ, ಆದರೆ ಒಂದು ಡಿವೈನ್ ಲೈಟ್, ಒಂದು ಸ್ವರ್ಗೀಯವಾದ ಬೆಳಕು ಒಳಗಡೆ ಬರ್ತಾ ಇಲ್ಲ. ಕ್ರಿಸ್ತ ಯೇಸುವಿನ ಅನುಭವ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ, ಯೇಸು ಕ್ರಿಸ್ತನು, ನಿತ್ಯ ವಚನವಾದ ಕ್ರಿಸ್ತನು ತನ್ನ ಆತ್ಮನ ಮುಖಾಂತರ ಅವರ ಅಂತರಂಗವನ್ನು, ಮನಸ್ಸನ್ನು ಓಪನ್ ಮಾಡಿ ಕೊಟ್ಟರೆ ಮಾತ್ರನೇ ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಆ ಜೀವ ಮತ್ತು ಆ ಬೆಳಕು ಒಬ್ಬನ ಒಳಗಡೆ ಬರುತ್ತೆ. ಇಲ್ಲದೇ ಇದ್ದರೆ ಏನೂ ಬರಲ್ಲ. ಓದ್ತೀವಿ, ಡೈಲಿ ಓದ್ತೀವಿ, ಮುಚ್ಚಿಡ್ತೀವಿ, ಓದ್ತೀವಿ, ಮುಚ್ಚಿಡ್ತೀವಿ, ಹಾಗೇ ಇರ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಅನೇಕರ ಜೀವನದಲ್ಲಿ ಈ ಒಂದು ದುಸ್ಥಿತಿ ಇದೆ. ಇದಕ್ಕೆ ನಾನು ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ನೋಡಿ, 3.5 ವರ್ಷ ಕಾಲ ಯೇಸುಸ್ವಾಮಿಯ ಶಿಷ್ಯರು ಯೇಸುಸ್ವಾಮಿ ಜೊತೆಯಲ್ಲಿದ್ದರು. ಆದರೆ ಯೇಸು ಕ್ರಿಸ್ತರ ಬೋಧನೆಗಳು ಈ 3.5 ವರ್ಷ ಯೇಸು ದೇವರೇ ಮನುಷ್ಯನಾಗಿ ಬಂದು ಜೊತೆಯಲ್ಲಿದ್ದವರಿಗೆ 3.5 ವರ್ಷ ಪ್ರೀಚಿಂಗ್ ಮಾಡಿದರು. ಅವ್ರಿಗೇನೂ ಅರ್ಥ ಆಗಿಲ್ಲ. ಏನಂದ್ರೆ ಏನೂ ಅರ್ಥ ಆಗಿಲ್ಲ. ಆದರೆ ಕೊನೆಯಲ್ಲಿ ಯೇಸುಸ್ವಾಮಿ ಅವರ ಮನೋನೇತ್ರಗಳನ್ನು ತೆರೀತಾರೆ, ಅವರ ಅಂತರಂಗವನ್ನು ಓಪನ್ ಮಾಡ್ತಾರೆ, ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳುವಂತೆ ಅವರ ಹೃದಯವನ್ನು ಓಪನ್ ಮಾಡ್ತಾರೆ. ಲೂಕನ ಶುಭ ಸಂದೇಶದಲ್ಲಿದೆ ಅನಿಸುತ್ತೆ, ಲೂಕನ ಶುಭ ಸಂದೇಶ 24ನೇ ಅಧ್ಯಾಯನ. ದೇವರು ಅವರ ವಾಕ್ಯವನ್ನು ಗ್ರಹಿಸಿಕೊಳ್ಳುವಂತೆ ಅವರ ಹೃದಯವನ್ನು ತೆರೀತಾರೆ. ಹೃದಯವನ್ನು ತೆರೆದಾಗ ಮಾತ್ರವೇ ಅವರಿಗೇನಾಯಿತು? ಆ ವಾಕ್ಯ ಏನು ಅಂತ ಅರ್ಥ ಆಯಿತು. ಅಲ್ಲಿಯವರೆಗೂ ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ, ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು, ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ನೋಡಿ, ಅಲ್ಲಿಯವರೆಗೂ ಅವ್ರಿಗೆ ಪವಿತ್ರ ಗ್ರಂಥ ಅರ್ಥ ಆಗ್ತಾ ಇಲ್ಲ, ಯೇಸುವಿನ ಬೋಧನೆ ಅರ್ಥ ಆಗ್ತಾ ಇಲ್ಲ. ಯೇಸು ಕ್ರಿಸ್ತರು ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು ಅಥವಾ ಅವರ ಹೃದಯವನ್ನು ತೆರೆದರು. ಆಗ ಅವರಿಗೆ ಯೇಸುವಿನ ಬೋಧನೆ ಏನು ಅನ್ನೋದು ಅರ್ಥ ಆಗಲಿಕ್ಕೆ ಪ್ರಾರಂಭ ಆಯಿತು. ಅದನ್ನೇ ಈಗ ನೀವು ಕೇಳಿಸ್ಕೊಂಡಿದ್ದು ಪ್ಯಾರಾಗ್ರಾಫ್ 108ರಲ್ಲಿ, ಕ್ಯಾಟೆಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ ಪ್ಯಾರಾಗ್ರಾಫ್ 108ಅಲ್ಲಿ ಕೇಳಿಸ್ಕೊಂಡಿದ್ದು ಅದೇನೆ. ಕ್ರಿಸ್ತನು ನಿನ್ನ ಮನೋನೇತ್ರವನ್ನು ತೆರೆಯದ ಹೊರತು, ತನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮ ಮನೋನೇತ್ರವನ್ನು ತೆರೆಯದ ಹೊರತು ಈ ಬೈಬಲ್ ಪುಸ್ತಕದಲ್ಲಿ ಇರ್ತಕ್ಕಂಥ ವಾಕ್ಯಗಳು ಸತ್ತಂತೆಯೇ ಸರಿ, ಅಂದರೆ ಜೀವ ಬರಲ್ಲ. ಇದರಲ್ಲಿ ಜೀವಂತ ವಾಕ್ಯಗಳೇ ಇರೋದು. ಆದರೆ ಆ ಜೀವ ನಮ್ಮೊಳಗಡೆ ಅನುಭವ ಆಗಬೇಕಾದ್ರೆ ದೇವರು ಓಪನ್ ಮಾಡಿ ಕೊಡಬೇಕು. ನಾವು ಹೋಗಿ ಓದೋದ್ರಿಂದ ಆಗೋದಿಲ್ಲ, ದೇವರು ನಮ್ಮ ಹೃದಯವನ್ನು ತೆರಿಬೇಕು. ಈಗ ಪ್ರಶ್ನೆ ಏನು ಅಂದರೆ, ಹಾಗಾದರೆ ನಾವೇನು ಮಾಡಬೇಕು? ನಮ್ದೇನು ತಪ್ಪಿದೆ? ದೇವ್ರು ತಿಳಿಸ್ಕೊಟ್ರೆ ತಾನೇ ನಮ್ಗೆ ಅರ್ಥ ಆಗುತ್ತೆ. ದೇವ್ರು ತಿಳಿಸ್ಕೊಡದೇ ಇದ್ರೆ ನಮ್ಗೆ ಹೇಗೆ ಅರ್ಥ ಆಗುತ್ತೆ? ಅರ್ಥ ಆಗೋದಿಲ್ಲ ಅಲ್ವಾ? ಸೊ ದೇವ್ರು ತಿಳಿಸ್ಕೊಡ್ಬೇಕಾದ್ರೆ ನಾವು ಏನಾದರೂ ಮಾಡಬೇಕಾ ಕೇಳಿದರೆ, ಏನು ಮಾಡಬೇಕು ಅನ್ನೋದನ್ನು ಬೈಬಲ್ ನಮಗೆ ಹೇಳ್ಕೊಡುತ್ತೆ.
ಏನು ಮಾಡಬೇಕು ಅಂದರೆ ಯಾಕೋಬ 1:5 ವಾಕ್ಯ ಹೇಳುತ್ತೆ, ಜೇಮ್ಸ್ ಚಾಪ್ಟರ್ 1:5, ಯಾಕೋಬನ ಬರೆದ ಪತ್ರಿಕೆ ಅಧ್ಯಾಯ 1 ವಚನ 5 ಹೇಳುತ್ತೆ, ನಿಮ್ಮಲ್ಲಿ ಯಾರಿಗಾದರೂ ದೇವರ ಜ್ಞಾನದ ಕೊರತೆ ಇದ್ದರೆ ಅಂಥವನು ದೇವರಲ್ಲಿ ಪ್ರಾರ್ಥನೆ ಮಾಡಲಿ. ದಟ್ ಇಸ್ ದ ಫಸ್ಟ್ ಥಿಂಗ್. ಇದು ಸ್ಕೂಲಲ್ಲಿ ಪರೀಕ್ಷೆ ಬರೀಲಿಕ್ಕೆ ಬೇಕಾದ ಜ್ಞಾನ ಅಲ್ಲ, ಅದಕ್ಕಾಗಿ ಎಲ್ಲ ಹೇಳಿದ್ದು. ಎಕ್ಸಾಮ್ ಪಾಸ್ ಆಗಲಿಕ್ಕೆ ಬೇಕಾದ ಜ್ಞಾನ ಅಲ್ಲ, ಕ್ರಿಸ್ತನ ಅನುರೂಪಿ ಆಗಲಿಕ್ಕೆ ಅಥವಾ ಕ್ರಿಶ್ಚಿಯನ್ ಆಗಿ ಬದುಕಲಿಕ್ಕೆ, ದೇವರ ಮಗನಾಗಿ ಬದುಕಲಿಕ್ಕೆ, ದೇವರಿಗಾಗಿ ಬೇಕಾದ ಜ್ಞಾನ. ಇದು ಜ್ಞಾನ ಬೇಕು. ಈ ಜ್ಞಾನ ಕೊಡುವವರು ಪವಿತ್ರಾತ್ಮ, ದೇವರು ಕೊಡ್ತಾರೆ. ಅದರಿಂದ ಬೈಬಲ್ ಏನು ಹೇಳುತ್ತೆ? ನಿಮ್ಮಲ್ಲಿ ಓದಿ ನೋಡೋಣ. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ, ನಿಮ್ಮಲ್ಲಿ ಯಾರಿಗಾದರೂ ದೇವರ ಜ್ಞಾನದ ದೈವ ಜ್ಞಾನದ ಕೊರತೆ ಇದ್ದರೆ ಅಂಥವನು ದೇವರಲ್ಲಿ ಬೇಡಿಕೊಳ್ಳಲಿ. ಅಂಥವನು ಯಾರಲ್ಲಿ ಬೇಡಿಕೊಳ್ಳಲಿ? ದೇವರಲ್ಲಿ ಬೇಡಿಕೊಳ್ಳಲಿ. ಯಾರನ್ನು ತಿರಸ್ಕರಿಸದೆ ಎಲ್ಲರಿಗೂ ಯಥೇಚ್ಛವಾಗಿ ನೀಡುವ ದೇವರು, ಎಲ್ಲರಿಗೂ ಯಥೇಚ್ಛವಾಗಿ ಜ್ಞಾನವನ್ನು ನೀಡುವ ದೇವರು ಅವನಿಗೆ ಜ್ಞಾನವನ್ನು ದಯಪಾಲಿಸುತ್ತಾರೆ. ಅವನಿಗೆ ಜ್ಞಾನವನ್ನು ಕೊಡ್ತಾರೆ. ಹಾಗಾದ್ರೆ ದೇವರು ಯಾರಿಗೆ ಜ್ಞಾನವನ್ನು ಕೊಡ್ತಾರೆ? ಎಲ್ರಿಗೂ ಕೊಡ್ತಾರಾ? ಎಲ್ರಿಗೂ ಕೊಡಲ್ಲ. ಕೇಳುವ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಯಾರು ಈ ಜ್ಞಾನಕ್ಕಾಗಿ ಹುಡುಕ್ತಾರೋ, ಕೇಳ್ತಾರೋ, ಅಂದರೆ ಪ್ರಾರ್ಥನೆ ಮಾಡ್ತಾರೋ, ಅವರಿಗೆ ಈ ಜ್ಞಾನ ಸಿಗುತ್ತೆ. ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 17 ನಾವು ಓದ್ತೀವಿ, ಸಂತ ಪೌಲರು ಎಫೆಸದ ದೇವ ಜನರಿಗೆ ಪ್ರಾರ್ಥನೆ ಮಾಡ್ತಾರೆ. ಏನು ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ದೇವರೇ, ಈ ಜನರ ಕಣ್ಣು ಓಪನ್ ಆಗಲಿ ಅಪ್ಪ, ಈ ಜನರ ಕಣ್ಣು ಓಪನ್ ಆಗಲಿ, ಇವರು ನಿಮ್ಮನ್ನು ಅರಿತುಕೊಳ್ಳುವಂತೆ ಆಗಲಿ. ಕಣ್ಣು ಓಪನ್ ಆದರೆ ನಮಗೆ ವಾಕ್ಯದಲ್ಲಿರುವ ಜೀವ ಅನುಭವಿಸ್ಲಿಕ್ಕಾಗುತ್ತೆ. ಕಣ್ಣು ಓಪನ್ ಆದರೆ, ಯಾವ ಕಣ್ಣು ಓಪನ್ ಆದರೆ? ನಮ್ಮ ಒಳಗಡೆ ಅಂತರಂಗದ ಕಣ್ಣುಗಳು, ಮನೋನೇತ್ರ ಓಪನ್ ಆದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇವರ ವಾಕ್ಯ ಓದುವಾಗ ತಂದೆ ದೇವರ ಪ್ರೀತಿ ನಮಗೆ ಅನುಭವಿಸ್ಲಿಕ್ಕಾಗುತ್ತೆ. ಅದನ್ನೇ ಕ್ಯಾಟೆಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ ಪ್ಯಾರಾಗ್ರಾಫ್ ನಂಬರ್ 104 104 ನಾವು ಓದಿದ್ದು. ಈ ದೇವರ ವಾಕ್ಯದ ಮುಖಾಂತರ ತಂದೆಯಾದ ದೇವರು ಪ್ರೀತಿಯಿಂದ ತಮ್ಮ ಮಕ್ಕಳ ಜೊತೆಗೆ ಮಾತನಾಡಲಿಕ್ಕಾಗಿ ಬರುವಂಥದ್ದಾಗಿದೆ. ಎಷ್ಟು ಜನಕ್ಕೆ ನಾವು ಬೈಬಲ್ ಓದುವಾಗ ಆ ಫೀಲಿಂಗ್ ಅಥವಾ ಆ ಒಂದು ಅನುಭವ ಆಗಿದೆ? ಕೈ ಎತ್ತೋದೇನು ಬೇಡ. ದೇವರ ವಾಕ್ಯ ಓದುವಾಗ ನನಗೆ ಅಪ್ಪನ ಪ್ರೀತಿ ಅನುಭವಿಸ್ಲಿಕ್ಕೆ ಆಗ್ತಾ ಇದೆ. ಯಾವಪ್ಪ? ನನ್ನನ್ನು ಸೃಷ್ಟಿ ಮಾಡಿದ ಅಪ್ಪ, ಜನ್ಮ ಕೊಟ್ಟ ಅಪ್ಪ ಅಲ್ಲ, ನನ್ನನ್ನು ಕ್ರಿಯೇಟ್ ಮಾಡಿದ ಅಪ್ಪ, ನನ್ನ ಒರಿಜಿನಲ್ ಅಪ್ಪ, ನನ್ನ ನಿಜವಾದ ಅಪ್ಪ, ನನ್ನ ತಲೆ ಕೂದಲಿನಿಂದ ಕಾಲ್ಪಾದದವರೆಗೂ ನನ್ನನ್ನು ಕ್ರಿಯೇಟ್ ಮಾಡಿದ, ನನ್ನನ್ನು ಸೃಷ್ಟಿ ಮಾಡಿದಂತಹ, ಪ್ರೀತಿಯಿಂದ ತನ್ನ ಕೈಗಳಿಂದ ನನ್ನನ್ನು ರೂಪಿಸಿದಂತಹ ನನ್ನ ಅಪ್ಪನ ಪ್ರೀತಿ ನನಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇದೆ. ಆದ್ದರಿಂದ ಈ ಪ್ರಪಂಚದಲ್ಲಿ ನನ್ನನ್ನು ಯಾರು ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ, ಎಲ್ಲರೂ ನನ್ನನ್ನು ದ್ವೇಷ ಮಾಡಿದರೂ ಪರವಾಗಿಲ್ಲ, ನೌ ಐ ಆಮ್ ಹ್ಯಾಪಿ, ನಾನೀಗ ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಯಾಕೆ ಗೊತ್ತಾ? ಅಪ್ಪನ ಪ್ರೀತಿ ನನಗೆ ಸಿಕ್ಕಿದೆ. ಯಾವುದ್ರ ಮುಖಾಂತರ ಸಿಕ್ತು? ಈ ವಾಕ್ಯದ ಮುಖಾಂತರ. ಈ ವಾಕ್ಯಗಳು ಓದುವಾಗ, ವಾಕ್ಯಗಳು ಕೇಳಿಸ್ಕೊಳ್ಳುವಾಗ, ವಾಕ್ಯಗಳು ಧ್ಯಾನಿಸುವಾಗ ಅಪ್ಪನ ಪ್ರೀತಿ. ಅಕಾರ್ಡಿಂಗ್ ಟು ಕ್ಯಾಟೆಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ ಪ್ಯಾರಾಗ್ರಾಫ್ 104 104 ತಂದೆಯಾದ ದೇವರು ವಾಕ್ಯದ ಮುಖಾಂತರ ತನ್ನ ಪ್ರೀತಿಯ ಮಕ್ಕಳೊಂದಿಗೆ ಮಾತನಾಡುವಂಥದ್ದಾಗಿದೆ. ದೇವರ ವಾಕ್ಯ, ಬೈಬಲ್ ಗ್ರಂಥದ ಒಂದೊಂದು ವಾಕ್ಯಗಳು, ಒಂದೊಂದು ಅಧ್ಯಾಯಗಳು ಮಾತನಾಡಲಿಕ್ಕೆ ಬರುವಂಥದ್ದಾಗಿದೆ. ಈ ಅನುಭವ ಇವತ್ತು ನಮ್ಮಲ್ಲಿ ಅನೇಕರಿಗೆ ಆಗ್ತಾ ಇಲ್ಲ. ಓದುವಾಗ ನಾಲೆಡ್ಜ್ ಬರ್ತಾ ಇದೆ, ಏನೋ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಈ ಅಧ್ಯಾಯದಲ್ಲಿ ಇದಿದೆ, ಅದರಲ್ಲಿ ಇದಿದೆ, ಇದೆಲ್ಲ ಗೊತ್ತಾಗ್ತಾ ಇದೆ. ಆದರೆ ನಿಜವಾಗ್ಲೂ ಗೊತ್ತಾಗಬೇಕಾಗಿರೋದೇನು ಗೊತ್ತಾ? ಪಿತನ ಪ್ರೀತಿ. ಏನು? ಪಿತನ ಪ್ರೀತಿ, ತಂದೆ ದೇವರ ಪ್ರೀತಿ. ಆ ತಂದೆ ದೇವರ ಪ್ರೀತಿ ನಮ್ಮೊಳಗಡೆ ಅನುಭವ ಆಗಬೇಕು. ಅದನ್ನೇ ಪೌಲರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ ಪ್ರಾರ್ಥಿಸ್ತಾ ಇದ್ದಾರೆ? ಓದೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು, ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು, ಮಹಿಮಾನ್ವಿತ ತಂದೆಯೂ ಆದವರು, ಮಹಿಮಾನ್ವಿತ ತಂದೆಯಾದವರು ನಿಮಗೆ ಜ್ಞಾನವನ್ನು
ನಮಗೆ, ನಿಮಗೆ, ನಮ್ಮೆಲ್ಲರಿಗೂ ಜ್ಞಾನವನ್ನು, ವಿವೇಚನೆಯನ್ನು ನೀಡುವ ಆತ್ಮವನ್ನು ಯಾವ ದಯಪಾಲಿಸಲಿ. ಆತ್ಮವನ್ನು ದಯಪಾಲಿಸಲಿ? ಜ್ಞಾನ ವಿವೇಚನೆಯ ಆತ್ಮ, ಸ್ಪಿರಿಟ್ ಆಫ್ ರೆವಲೇಷನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಜ್ಞಾನ ವಿವೇಚನೆಯ ಆತ್ಮವನ್ನ ದೇವರು ನಮಗೆ ದಯಪಾಲಿಸಲಿ, ನಿಮಗೆ ದಯಪಾಲಿಸಲಿ ಎಂದು ಪೌಲರು ಎಫೆಸದ ದೇವ ಜನರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಹಾಗಾದ್ರೆ ನಾವು ಪ್ರಾರ್ಥಿಸುವಾಗ ನಾವು ಹೇಗೆ ಪ್ರಾರ್ಥಿಸಬೇಕು? ದೇವರೇ, ಜ್ಞಾನ ವಿವೇಚನೆಯ ಆತ್ಮರನ್ನು ನನಗೆ ನೀಡಿಯಪ್ಪ, ಜ್ಞಾನ ವಿವೇಚನೆಯ ಆತ್ಮನನ್ನು ನನ್ನ ಮಗನಿಗೆ ಕೊಡಿಯಪ್ಪ, ನನ್ನ ಮಗಳಿಗೆ ಕೊಡಿಯಪ್ಪ ಅಂತ ನಾವು ಪ್ರಾರ್ಥಿಸಬೇಕು. ಒಳ್ಳೆ ಗಂಡನ ಕೊಡಿ ಅಲ್ಲ, ಒಳ್ಳೆ ಹೆಂಡತಿ ಕೊಡಿ ಅಲ್ಲ, ಪರೀಕ್ಷೆನಲ್ಲಿ ಪಾಸ್ ಮಾಡಿ ಅಲ್ಲ, ಅದು ಇದು ಅಲ್ಲ ಕೇಳಬೇಕಾಗಿರೋದು. ನಿಮ್ಮ ಮಕ್ಕಳ ಆತ್ಮದ ವಿಷಯದಲ್ಲಿ ನಿಮಗೆ ಜಾಗರೂಕತೆ ಇದ್ದರೆ ಅಥವಾ ಎಚ್ಚರಿಕೆ ಇದ್ದರೆ, ಕಾಳಜಿ ಇದ್ದರೆ ನೀವು ಪ್ರಾರ್ಥಿಸಬೇಕು, ದೇವರೇ ನನ್ನ ಮಗನಿಗೆ ಜ್ಞಾನ ವಿವೇಚನೆ ಆತ್ಮರಿಂದ ಮಗನನ್ನು ತುಂಬಿಸಿ, ನನ್ನ ಮಗಳನ್ನು ತುಂಬಿಸಿ. ಮೊದಲು ಪ್ರಾರ್ಥನೆ ಮಾಡುವನಿಗೆ ಇದೇನು ಅಂತ ಗೊತ್ತಿರಬೇಕು. ಪ್ರಾರ್ಥನೆ ಮಾಡುವ ತಂದೆಯಲ್ಲಿ ತಾಯಿಯಲ್ಲಿ ಇದಿದ್ದರೆ ನೀವು ಪ್ರಾರ್ಥಿಸುವಾಗ ಅವ್ರಿಗೆ ಸಿಗುತ್ತೆ. ನಮ್ಮಲ್ಲಿ ಇಲ್ಲದೆ ನಾವು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ. ನಮ್ಮ ಕಣ್ಣುಗಳು ಮೊದಲು ಓಪನ್ ಆಗಬೇಕು, ನಮ್ಮ ಮನೋನೇತ್ರಗಳು ತೆರೆಯಲ್ಪಡಬೇಕು. ಈಗ ಈ ಕಣ್ಣು ಓಪನ್ ಇದೆ, ನಮಗೆ ಲೋಕ ಕಾಣಿಸುತ್ತೆ. ಮನೋನೇತ್ರಗಳು ತೆರೆದ್ರೆ ಸ್ವರ್ಗ ಸಾಮ್ರಾಜ್ಯ ನೋಡ್ಲಿಕ್ಕಾಗತ್ತೆ, ದೇವರ ಸಾಮ್ರಾಜ್ಯವನ್ನು ನೋಡ್ಲಿಕ್ಕಾಗುತ್ತೆ. ಅದನ್ನು ನೋಡಿದವ್ರು ಮತ್ತೆ ಈ ಪ್ರಪಂಚ ನಮಗೆ ಕಸ ತೊಟ್ಟಿ ಥರ ಅನಿಸುತ್ತೆ, ಇದರಲ್ಲಿ ಏನೂ ಇಲ್ಲ ಅನಿಸುತ್ತೆ. ಈ ಪ್ರಪಂಚದಲ್ಲಿ ಏನೋ ಇದೆ ಏನೋ ಇದೆ ಏನೋ ಇದೆ ಅಂತ ನಮ್ಗೆ ಅನಿಸೋದು ಯಾಕೆ ಅಂದರೆ ಕಣ್ಣು ಕುರುಡಾಗಿರೋದ್ರಿಂದ, ಈ ಮನೋನೇತ್ರಗಳು ತೆರೆಯಲ್ಪಡದೇ ಇರೋದು. ಅದರಿಂದ ಪೌಲರು ಪ್ರಾರ್ಥಿಸ್ತಾರೆ, ದೇವರು ನಿಮಗೆ ಜ್ಞಾನ ವಿವೇಚನೆಯ ಆತ್ಮರನ್ನು ದಯಪಾಲಿಸಲಿ, ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಈಯಲಿ, ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ನೀಡಲಿ. ನೋಡಿ ಎಂದು ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮ ಮನೋನೇತ್ರಗಳನ್ನು ಬಿಡಿ, ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ, ಜ್ಞಾನ ವಿವೇಚನೆಯ ಆತ್ಮರನ್ನ ನಿಮಗೆ ದಯಪಾಲಿಸಲಿ. ಇದ್ರ ಮುಖಾಂತರ ಏನಾಗುತ್ತೆ? ಅವರನ್ನು ಅರಿತುಕೊಳ್ಳಿಕ್ಕಾಗುತ್ತೆ. ನೀವು ಕೇಳ್ಬೋದು, ಅವ್ರನ್ನ ಅರಿತುಕೊಂಡು ನಮಗೇನು ಲಾಭ ಇದೆ? ಅವ್ರನ್ನ ಅರಿತುಕೊಳ್ಳೋದ್ರಿಂದ ನಮಗೇನು ಲಾಭ ಇದೆ? ನಿಮಗೆ ಲಾಭ ಇದೆಯೋ ನಷ್ಟ ಇದೆಯೋ ಗೊತ್ತಿಲ್ಲ. ದೇವರು ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿರೋದೇ, ಈ ಪ್ರಪಂಚದಲ್ಲಿ ಇಟ್ಟಿರೋದೇ ಅವ್ರನ್ನ ಅರಿತುಕೊಳ್ಳಿಕ್ಕೆ. ದೇವರು ನಮ್ಮನ್ನು ಈ ಪ್ರಪಂಚದಲ್ಲಿ ಇಟ್ಟಿರೋ ಉದ್ದೇಶನೇ ಅವ್ರನ್ನ ಅರಿತುಕೊಳ್ಳಿಕ್ಕೆ. ನಾವು ಅದೊಂದನ್ನು ಬಿಟ್ಟು ಬೇರೆ ಎಲ್ಲ ಅರಿತುಕೊಬಿಟ್ಟಿದ್ದೀವಿ. ದುಡ್ಡು ಮಾಡೋದು ಹೇಗೆ, ಮನೆ ಕಟ್ಟೋದು ಹೇಗೆ, ಶ್ರೀಮಂತರಾಗೋದು ಹೇಗೆ, ಕಳ್ತನ ಮಾಡೋದು ಹೇಗೆ, ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದು ಹೇಗೆ, ಮೋಸ ಮಾಡೋದು ಹೇಗೆ, ಎಲ್ಲ ಮಾಡಿಬಿಟ್ಟು ಏನೂ ಮಾಡದೇ ಇರೋರ ಥರ ಭಾನುವಾರ ಚರ್ಚಿಗೆ ಬರೋದು ಹೇಗೆ, ಎಲ್ಲ ಕಲ್ತಿದ್ದೀವಾ? ಇದೆಲ್ಲ ಗೊತ್ತಾ ನಮಗೆ? ಮದುವೆ ಆಗೋದು ಹೇಗೆ, ಗ್ರ್ಯಾಂಡಾಗಿ ಮದುವೆ ಮಾಡಿಸೋದು ಹೇಗೆ, ಸುಳ್ಳು ಹೇಳಿ ಮದುವೆ ಮಾಡೋದು ಹೇಗೆ, ಸುಖ ಪಡೋದು ಹೇಗೆ, ಬೇರೆಯವ್ರ ಜೀವನ ಹಾಳು ಮಾಡೋದು ಹೇಗೆ, ಬೇರೆಯವ್ರ ತಲೆ ಹೊಡೆದು ನಾವು ಚೆನ್ನಾಗಿರೋದು ಹೇಗೆ, ಎಲ್ಲ ಕಲ್ತ್ಕೊಂಡಿದ್ದೀವಿ. ಇದು ಯಾರು ನಮಗೆ ಕಲಿಸೋದು ಬೇಕಾಗಿಲ್ಲ, ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಎಲ್ಲಿಂದ? ಏದೇನು ತೋಟದಿಂದ, ಆದಾಮನಿಂದ ಬಂದಿರೋದು ಇದೆಲ್ಲ ಆದಮೇಲೆ ಲಾಸ್ಟಿಗೆ ಕನ್ಫೆಷನ್ ಮಾಡೋದು ಕಲ್ತ್ಬಿಟ್ಟಿದ್ದೀವಿ. ಕನ್ಫೆಷನ್ ಮಾಡಿ ಆದಮೇಲೆ ಮತ್ತೆ ಹೋಗಿ ಅದನ್ನೇ ಮಾಡ್ತೀವಿ. ಇದೆಲ್ಲ ನಾವು ಕಲ್ತಿದ್ದೀವಿ. ಇದು ಯಾರು ನಮಗೆ ಕಲಿಸೋದೇನು ಬೇಕಾಗಿಲ್ಲ. ವಿ ನೋ ಆಲ್ ದೀಸ್ ಥಿಂಗ್ಸ್. ಆದರೆ ನಾವು ಕಲಿದೇ ಇರೋದು, ತಿಳಿದೇ ಇರೋದು ಒಂದಿದೆ. ಅದು ಯಾವುದು ಕೇಳಿದೆ? ದೇವರು, ಕ್ರಿಸ್ತ ಯೇಸು. ಅದರಿಂದನೇ ಪೌಲರೊಂದು ಮಾತು ಹೇಳ್ತಾರೆ, ಏನು ಗೊತ್ತಾ? ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು ಎಂದು ನನಗೆ ಮನದಟ್ಟಾಗಿದೆ. ಯಾವುದು ಮನದಟ್ಟಾಗಿದೆ? ಒಂದೇ ಒಂದು ನಮಗೆ ಮನದಟ್ಟಾಗಬೇಕು. ಈ ಧ್ಯಾನದಲ್ಲಿ ನಮಗೆ ಮನದಟ್ಟಾಗಬೇಕಾಗಿರೋದು ಒಂದೇ ಒಂದು. ಏನು ಗೊತ್ತಾ? ಈ ಪ್ರಪಂಚದಲ್ಲಿ ನನಗೆ ಅಗತ್ಯವಾದದ್ದು ಒಂದೇ ಒಂದು. ಅದೇನು ಕೇಳಿದರೆ, ನನ್ನ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು, ಶ್ರೇಷ್ಠವಾದದ್ದು, ಉನ್ನತವಾದದ್ದು. ಇದು ಮನದಟ್ಟಾಗ್ಬಿಟ್ರೆ ನಿಮ್ಮ ಕ್ರೈಸ್ತ ಜೀವನದಲ್ಲಿ ನೀವು ಪಾಸ್. ಇಲ್ಲದೇ ಇದ್ದರೆ 0 ಮಾರ್ಕ್ಸಲ್ಲಿ ಫೇಲು. ನಮ್ಗೆ ಅರ್ಥ ಆಗಬೇಕಾಗಿರೋದು ಇದೇನೆ. ನೋಡಿ,
ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪ್ರಪಂಚದಲ್ಲಿ ನಿಮ್ಗೆ ಏನೆಲ್ಲ ಅರ್ಥ ಆದರೂ, ಎಷ್ಟೆಲ್ಲ ಅರ್ಥ ಆದರೂ ಒಳಗಡೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಒಳಗಡೆ ಒಂದು ಸಂತೃಪ್ತಿ ಅನ್ನೋದು ಸಿಗೋದಿಲ್ಲ. ನಿಮ್ಗೆ ಏನೇ ನಾಲೆಡ್ಜ್ ಇದ್ದರೂ, ಎಷ್ಟೇ ವಿದ್ಯಾಭ್ಯಾಸ ಇದ್ದರೂ, ಎಷ್ಟೇ ಹಣ ಇದ್ದರೂ, ಎಷ್ಟೇ ಅಧಿಕಾರ ಇದ್ದರೂ, ಎಷ್ಟೇ ಏನೆಲ್ಲ ಇದ್ದರೂ, ಈ ಪ್ರಪಂಚ ನಮಗೆ ಗೊತ್ತಾಗ್ಬಿಟ್ಟಿದೆ, ಎಲ್ಲ ಗೊತ್ತಾಗ್ಬಿಟ್ಟಿದೆ. ವಾಟ್ ಇಸ್ ಎ ಯೂಸ್ ಕೇಳಿದರೆ ನೋ ಯೂಸ್, ಗುಡ್ ಫಾರ್ ನಥಿಂಗ್, ಯೂಸ್ಲೆಸ್. ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಅಗತ್ಯವಾದದ್ದು ಒಂದೇ ಒಂದೊಂದು ಹೇಳ್ತಾರೆ. ಮಾರ್ತಾ ಮರಿಯಳ ಮನೆಗೆ ಯೇಸು ಕ್ರಿಸ್ತರು ಬಂದಾಗ ಮಾರ್ತಳು ಫುಲ್ಲು ಬ್ಯುಸಿ. ಮರಿಯಳೇನು ಮಾಡಿದ್ಲು? ಮರಿಯಳು ಮಾಡಿದ್ದೇನು ಗೊತ್ತಾ? ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು ಎಂದು ಯೇಸುವಿನ ಪಾದ ತಳದಲ್ಲಿ ಕುಳಿತುಕೊಂಡು ಯೇಸುವನ್ನು ಅರಿತುಕೊಳ್ತಾ ಇದ್ದಾಳೆ. ನೋಡೋರಿಗೇನು ಅನಿಸುತ್ತೆ? ಇವಳಿಗೆ ಮಾಡ್ಲಿಕ್ಕೆ ಬೇರೆ ಏನು ಕೆಲಸ ಇಲ್ಲ, ಸೋಂಬೇರಿ ಅಂತ ಅನಿಸುತ್ತೆ. ಮಾರ್ತಳಿಗೂ ಹಾಗೆ ಅನಿಸಿದ್ದು. ಯೇಸು ಕ್ರಿಸ್ತರ ಹತ್ರ ಬಂದು ಕಂಪ್ಲೇಂಟ್ ಹೇಳ್ತಾರೆ. ಏನಂತ ಹೇಳ್ತಾರೆ ಗೊತ್ತಾ? ನೋಡಿ, ನೀವು ಬಂದಾಗಿಂದ ನೋಡ್ತಾ ಇದ್ದೀರಿ ಯೇಸುವೆ, ನಾನು ನಿಮ್ಮನ್ನು ಕರೆದೆ, ಕೂರಿಸ್ದೆ, ಆವಾಗಿಂದ ಫುಲ್ ಬ್ಯುಸಿ, ನಾನು ಬ್ಯುಸಿ, ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಎಷ್ಟು ಟಯರ್ಡ್ ಆಗಿದ್ದೀನಿ. ಇವಳು ನೋಡಿ ಆರಾಮಾಗಿ ಕೂತ್ಕೊಂಡಿದ್ದಾಳೆ. ನೀವು ನೋಡ್ಬಿಟ್ಟು ಸುಮ್ಮನೆ ಇದ್ದೀರಿ. ಸ್ವಲ್ಪ ಹೇಳಬಾರ್ದ ಅವಳಿಗೆ, ನನಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ? ನೀವು ಹೇಳ್ಬೇಕು ತಾನೆ. ಕೆಲವರು ಹೇಳ್ತಾರಲ್ವ, ದೇವರೇ ನನ್ನ ಗಂಡನ ಸರಿ ಮಾಡಿ, ನನ್ನ ಮಗನ ಸರಿ ಮಾಡಿ, ನನ್ನ ಮಗಳನ್ನ ಸರಿ ಮಾಡಿ. ನಿಮಗೆ ಕಾಣಿಸ್ತಾ ಇಲ್ವಾ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ? ನನ್ನ ಮಕ್ಕಳಿಗಾಗಿ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಹಗಲು ರಾತ್ರಿ ಕತ್ತೆಗಿಂತ ಹೆಚ್ಚಾಗಿ ನಾನು ದುಡಿತಾ ಇದ್ದೀನಿ ನನ್ನ ಮಗನಿಗಾಗಿ, ನನ್ನ ಮಗಳಿಗಾಗಿ. ನೀವು ಸ್ವಲ್ಪ ನನ್ನ ಮಗಳಿಗೊಂದು ಬುದ್ಧಿ ಕೊಡಬಾರ್ದಾ? ನನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಬಾರ್ದಾ? ದೇವರೇ ನನ್ನ ಗಂಡಂಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ಏನೆಲ್ಲ ಮಾಡ್ತೀನಿ, ಅವ್ನು ನೋಡಿದರೆ ಕುಡ್ಕೊಂಡು ಬಂದು ಈ ರೀತಿ ಮಾಡ್ತಾನೆ, ಸ್ವಲ್ಪ ಬುದ್ಧಿ ಹೇಳಬಾರ್ದಾ? ಗಂಡಂದ್ರೆ ಹೇಳ್ತಾರೆ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ಏನೆಲ್ಲ ಮಾಡ್ತೀನಿ, ದೇವರೇ ನನ್ನ ಹೆಂಡತಿ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಕೊಡಿ, ನನ್ನ ಪ್ರೀತಿ ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಿ ದೇವರೇ ಅಂತ. ಮಾರ್ತಾಳ ಹಾಗೆ ನಾವು ಕಂಪ್ಲೇಂಟ್ ತಗೊಂಡು ಯೇಸು ಸ್ವಾಮಿ ಹತ್ರ ಬರ್ತೀವಿ ಎಲ್ಲರೂ ಕೂಡ. ಅದರ ಅರ್ಥ ಏನು ಗೊತ್ತಾ? ನಾನು ಕರೆಕ್ಟಾಗಿದ್ದೀನಿ, ಅವ್ರು ಸರಿ ಇಲ್ಲ ಅಂತ. ಯೇಸು ಸ್ವಾಮಿ ಮಾರ್ತಾಳ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿದ್ರ? ಏನು ಹೇಳಿದರು ಮಾರ್ತಾಳಿಗೆ? ಲೂಕನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ 41ನೇ ವಚನದಲ್ಲಿ ಯೇಸು ಹೇಳ್ತಾರೆ, ಏನಂತ ಹೇಳ್ತಾರೆ? ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಯೇಸು ಮಾರ್ತಳಿಗೆ ಪ್ರತ್ಯುತ್ತರವಾಗಿ ಹೇಳ್ತಾರೆ, ಮಾರ್ತಾ ಮಾರ್ತಾ. ಹಲೋ ಮಾರ್ತಾ, ಮಾರ್ತಾ, ಮಾರ್ತಾ ಇದ್ದೀರಾ ಇಲ್ಲಿ? ಮಾರ್ತಾ ಯಾರು? ಹೂ ಇಸ್ ಮಾರ್ತಾ? ಫುಲ್ ಬ್ಯುಸಿ ಇದ್ದಾರಲ್ಲ ಅವರೇ ಮಾರ್ತಾ. ಬ್ಯುಸಿ. ದೇವರನ್ನು ಅರಿತುಕೊಳ್ಳಲಿಕ್ಕೆ ಟೈಮೇ ಇಲ್ಲ. ಬೈಬಲ್ ಓದ್ತಾರೆ, ದೇವರನ್ನ ಅರಿತುಕೊಳ್ಳೋದಿಲ್ಲ. ವರ್ಡ್ಸ್ ಬಿಕಮ್ ಡೆಡ್, ನೋ ಲೈಫ್, ಬೆಳಕಿಲ್ಲ. ಬೈಬಲ್ ಓದ್ತೀವಿ, ಕತ್ಲೆಯಲ್ಲಿ ಬದುಕ್ತೀವಿ. ಎಷ್ಟೋ ಜನ ಇದ್ದಾರೆ. ಬೈಬಲ್ ಓದ್ತೀವಿ, ಸುಳ್ಳು ಹೇಳ್ತೀವಿ. ಬೈಬಲ್ ಓದ್ತೀವಿ, ಎಣ್ಣೆ ನೋಡಿತೀವಿ. ಬೈಬಲ್ ಓದ್ತೀವಿ, ಮೋಸನೂ ಮಾಡ್ತೀವಿ. ಬೈಬಲ್ ಓದ್ತೀವಿ, ಮಾಟ ಮಂತ್ರಕ್ಕೆ ಹೋಗ್ತೀವಿ. ಬೈಬಲ್ ಓದ್ತೀವಿ, ಎಲ್ಲದೂ ಮಾಡ್ತೀವಿ. ಬೈಬಲ್ ಓದ್ತೀವಿ, ವ್ಯಭಿಚಾರನೂ ಮಾಡ್ತೀವಿ. ಬೈಬಲ್ ಓದ್ತೀವಿ, ನಮ್ಮದೇ ಲೈಫ್ನ ನಾವು ಲೀಡ್ ಮಾಡ್ತೀವಿ. ಬೈಬಲ್ ಓದ್ತೀವಿ, ದುಡ್ಡು ಅಂತ ದುಡ್ಡಿನಿಂದನೇ ಬೀಳ್ತೀವಿ. ಬೆಳಕಿಲ್ಲ, ಲೈಫ್ ಸಿಗ್ತಾ ಇಲ್ಲ. ಓದ್ತಾ ಇದ್ದೀವಿ, ಲೈಫ್ ಸಿಗ್ತಾ ಇಲ್ಲ. ಸಿಗಬೇಕಾದ್ರೆ ಏನು ಮಾಡಬೇಕು? ಪ್ರಾರ್ಥಿಸಬೇಕು. ದೇವರೇ ಜ್ಞಾನ ಕೊಡಿ, ನನ್ನ ಕಣ್ಣನ್ನು ಓಪನ್ ಮಾಡಿ, ಓಪನ್ ದ ಐಸ್ ಆಫ್ ಮೈ ಹಾರ್ಟ್. ದೇವರೇ ನನ್ನ ಮನೋನೇತ್ರವನ್ನು ತೆರೆಯಿರಿ. ಈ ಪವಿತ್ರ ವಾಕ್ಯದಲ್ಲಿ ಇರ್ತಕ್ಕಂತಹ ಪಿತನ ಪ್ರೀತಿ ನನಗೆ ಅನುಭವ ಆಗುವಂತೆ ನನಗೆ ಸಹಾಯ ಮಾಡಿ ದೇವರೇ. ಪ್ರಾರ್ಥಿಸಿ ಪವಿತ್ರಾತ್ಮರ ಹತ್ರ. ಆಮೇಲೆ ಬೈಬಲ್ ಓದಿ, ದೇವರು ತಿಳಿಸ್ಕೊಡ್ತಾರೆ. ಇದು ದೇವರು ಸೋಂಬೇರಿಗಳಿಗೆ ಇಟ್ಟಿಲ್ಲ, ಅರ್ಥ ಆಗೋ ಥರ ಹುಡುಕುವವರಿಗೆ ಸಿಗುವ ಹಾಗೆ ಇಟ್ಟಿದ್ದಾರೆ. ಯಾರಿಗೆ ಸಿಗುವ ಹಾಗೆ? ಸೋಂಬೇರಿಗಳಿಗಲ್ಲ. ಸೋಂಬೇರಿ ಅಂದರೆ ಯಾರು? ಡೈಲಿ ಬೈಬಲ್ ಓದ್ತಾರೆ. ಯಾಕೆ ಗೊತ್ತಾ? ಸೇಫ್ಟಿಗೋಸ್ಕರ. ಏನು ಸಾಯಬಾರ್ದು, ಕಾಯಿಲೆ ಬರಬಾರ್ದು, ಕಷ್ಟ ಆಗಬಾರ್ದು, ಕೈ ಹಾಕಿದ್ದೆಲ್ಲ ಒಳ್ಳೇದಾಗಬೇಕು. ಸ್ವಾರ್ಥಕ್ಕೋಸ್ಕರ ಓದೋರಿದ್ದಾರೆ. ಅವರಿಗೆ ಇದರಲ್ಲಿ ಏನು ಲೈಫ್ ಸಿಗಲ್ಲ, ಸುಮ್ಮನೆ ಓದ್ತಾರೆ ಅಷ್ಟೇ. ಸುಮ್ಮನೆ ಒಂದು ಪುಸ್ತಕ. ಕ್ಯಾಟೆಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ 108 ಪ್ಯಾರಾಗ್ರಾಫ್ ಏನು ಹೇಳುತ್ತೆ? ಕ್ರಿಶ್ಚಿಯಾನಿಟಿ ಈಸ್ ನಾಟ್ ಎ ರಿಲಿಜಿಯನ್ ಆಫ್ ಬುಕ್ ಬಟ್ ರಿಲಿಜಿಯನ್ ಆಫ್ ದ ಲಿವಿಂಗ್ ಆ್ಯಂಡ್ ಅಬೈಡಿಂಗ್ ವರ್ಡ್ ಆಫ್ ಗಾಡ್. ಜೀವಂತ ದೇವರ ವಾಕ್ಯವಾಗಿದೆ ನಿಜವಾದ ಕ್ರಿಶ್ಚಿಯಾನಿಟಿ. ಕೇವಲ ಒಂದು ಪುಸ್ತಕದ ಕಥೆ ಅಲ್ಲ, ಪುಸ್ತಕ ಅಲ್ಲ, ಪುಸ್ತಕ ಹಿಡ್ಕೊಂಡು ಬದುಕೋದಲ್ಲ. ಕೆಲವರು ಪ್ರೊಟೆಸ್ಟೆಂಟ್ ಇದ್ದಾರಲ್ಲ,
ಪ್ರೊಟೆಸ್ಟೆಂಟ್ ಏನು ಮಾಡ್ತಾರೆ, ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಬೈಬಲ್ ಹಿಡ್ಕೊಂಡು ನಾವು ಯೇಸುನ ಹಿಡ್ಕೊಂಡಿದ್ದೀವಿ ಇದು ಬದುಕ್ತಾರೆ. ಇದು ಪುಸ್ತಕದ ಕಥೆ ಅಲ್ಲ. ಈ ಪುಸ್ತಕದಲ್ಲಿರ್ತಕ್ಕಂಥ ವಾಕ್ಯ ಒಳಗಡೆ ಜೀವ ತರಬೇಕು, ಜೀವ. ಅವ್ರ ಕೈಯಲ್ಲಿ ಇದಾರು ಹಿಡ್ಕೊಳ್ತಾರೆ, ನಾವು ಇದನ್ನು ಮುಟ್ಟಲ್ಲ. ಎರಡೂ ಸೇಮ್ ಕ್ಯಾಟಗರಿನೇ. ಹಿಡ್ಕೊಂಡ ತಕ್ಷಣ ಏನು ವ್ಯತ್ಯಾಸ ಏನು ಬಂದಿಲ್ಲ. ಇದ್ರ ಒಳಗಡೆ ಇರ್ತಕ್ಕಂಥ ವಾಕ್ಯ ನನ್ನೊಳಗಡೆ ಜೀವ ಆಗಬೇಕು. ಈ ಬೈಬಲ್ನಲ್ಲಿರ್ತಕ್ಕಂಥ ವಾಕ್ಯ ದೇವರಾತ್ಮನ ಮುಖಾಂತರ ನನ್ನ ಒಳಗಡೆ ಪ್ರಕಟವಾಗದೇ ಇದ್ದರೆ ಇದು ಡೆಡ್. ಯಾರು ಹೇಳಿದ್ದು? ನಾನಲ್ಲ. ಕ್ಯಾಟೆಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ ಪ್ಯಾರಾಗ್ರಾಫ್ ನಂಬರ್ 108 ಹೇಳುತ್ತೆ. ಅದು ಸತ್ಯ. ಹಾಗಾದರೆ ವಾಕ್ಯದಲ್ಲಿರ್ತಕ್ಕಂಥ ಬೆಳಕು ನನ್ನ ಒಳಗಡೆ ತುಂಬಿಸೋರು ಯಾರು? ಪವಿತ್ರಾತ್ಮರು. ಪವಿತ್ರಾತ್ಮರು. ಈ ವಾಕ್ಯದಲ್ಲಿರ್ತಕ್ಕಂಥ ಬೆಳಕು ನನ್ನೊಳಗಡೆ ತುಂಬಲ್ಪಟ್ಟಾಗ ನಾನೇನಾಗ್ತೀನಿ? ಲೋಕದ ಕತ್ತಲೆಯಿಂದ ನಾನು ಬೆಳಕಿನ ಕಡೆಗೆ ಬರ್ತೀನಿ. ವೆನ್ ದ ಲೈಟ್ ಆಫ್ ಗಾಡ್ಸ್ ವರ್ಡ್ ಇಸ್ ಫಿಲ್ಡ್ ಇನ್ ಮೈ ಹಾರ್ಟ್, ಐ ಕ್ಯಾನ್ ಕಮ್ ಔಟ್ ಆಫ್ ದ ಡಾರ್ಕ್ನೆಸ್ ಆಫ್ ದಿಸ್ ವರ್ಲ್ಡ್. ಅರ್ಥ ಆಗ್ತಾ ಇದೆಯಾ? ದೇವರ ವಾಕ್ಯದಲ್ಲಿರುವ ಬೆಳಕು ನನ್ನ ಹೃದಯದ ಒಳಗಡೆ ತುಂಬಲ್ಪಟ್ಟಾಗ ಲೋಕದಲ್ಲಿರುವ ಕತ್ತಲೆಯಿಂದ, ಪಾಪದಿಂದ ನಾನು ಬೆಳಕಿನ ಕಡೆಗೆ, ಕ್ರಿಸ್ತನ ಕಡೆಗೆ ಬರಲಿಕ್ಕಾಗ್ತದೆ. ಕ್ರಿಸ್ತನ ದಾರಿಯಲ್ಲಿ ನಡೆದು ಹೋಗ್ಲಿಕ್ಕಾಗತ್ತೆ. ಹಾಗೆ ನಡೆಸುವವರು ಯಾರು? ಇದರಲ್ಲಿರ್ತಕ್ಕಂಥ ಜೀವ, ಈ ವಾಕ್ಯದಲ್ಲಿರ್ತಕ್ಕಂಥ ಬೆಳಕು, ಇದು ನನಗೆ ಓಪನ್ ಅಪ್ ಆಗಬೇಕು. ಇದಾಗದ ಹೊರತು ನಮ್ಮ ಜೀವನಕ್ಕೆ ಏನು ಅರ್ಥನೂ ಇಲ್ಲ, ಏನು ಬೆಲೆನೂ ಇಲ್ಲ. ನಾವು ಹೀಗೆ ಕ್ರಿಶ್ಚಿಯನ್ಸ್ ಅಂತ ಇರ್ತೀವಿ ಅಷ್ಟೇ. ಕ್ರಿಶ್ಚಿಯನ್ಸ್ ಆಗಿ ಇರೋದು ಮುಖ್ಯ. ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂಡಿರೋದಲ್ಲ, ಕ್ರಿಶ್ಚಿಯನ್ಸ್ ಆಗಿ ಇರಬೇಕು. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯ. ಓದಿ, ಮಾರ್ತಳಿಗೆ ಏನು ಹೇಳ್ತಾರೆ ಯೇಸು? ಮಾರ್ತಾ ಮಾರ್ತಾ, ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ಮಾರ್ತಾ, ಹಲೋ ಮಾರ್ತಾ. ಯಾರು ಮಾರ್ತಾ ಅಂದರೆ? ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿ ಯಾರೆಲ್ಲ ಇಲ್ಲಿ ಕುತ್ಕೊಂಡಿದ್ದೀರೋ ಅವರೆಲ್ಲರೂ ಯಾರೀಗ? ಮಾರ್ತಾ. ಯಾವುದು ಅನಾವಶ್ಯಕ ಚಿಂತೆ? ಹಲೋ, ಯಾವುದು ಅನಾವಶ್ಯಕ ಚಿಂತೆ? ನಾವು ಏನೆಲ್ಲ ನಮ್ಮ ಬಗ್ಗೆ ಚಿಂತಿಸ್ತಾ ಇದ್ದೀವಲ್ಲ, ಅದೆಲ್ಲ ಅನಾವಶ್ಯಕ ಚಿಂತೆಗಳೇ. ಹೀಗೆ ಆದರೆ ನಮ್ಮ ಮಕ್ಕಳ ಭವಿಷ್ಯ ಏನು, ನಮ್ಮ ಭವಿಷ್ಯ ಏನು, ನಮ್ಮ ಸಾಲದ ಭವಿಷ್ಯ ಏನು, ನಮ್ಮ ಫ್ಯೂಚರ್ ಹೇಗೆ, ಅದು ಹೇಗೆ, ಇದು ಹೇಗೆ ಅಂತ ನಮ್ಮ ಬಗ್ಗೆ, ನಮ್ಮ ಜೀವನದ ಬಗ್ಗೆ ನಾವು ತುಂಬ ಚಿಂತಾಕ್ರಾಂತರಾಗ್ತೀವಲ್ವಾ, ಆಲೋಚನೆ ಮಾಡ್ತೀವಲ್ವಾ. ಇದೇ ಮಾರ್ತಳು ಮಾಡಿದ ಕೆಲಸ. ಮಾರ್ತಾ ಮಾರ್ತಾ, ನೀನು ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿದೀಯಾ. ಅಂದರೆ ಯೇಸು ಹೇಳ್ತಾರೆ, ನೀನು ಯಾಕೆ ಮೂರ್ಖಳಾಗಿ ಬದುಕ್ತಾ ಇದೀಯಾ? ವೈ ಯು ಆರ್ ಬಿಕಮ್ ಸೋ ಫೂಲಿಶ್ ವೆನ್ ಐ ಆಮ್ ಹಿಯರ್. ಯೇಸು ಹೇಳ್ತಾರೆ, ನಾನಿಲ್ಲಿರುವಾಗ ನೀನು ಯಾಕೆ ಟೆನ್ಷನ್ ಮಾಡ್ಕೊಂಡು ಬದುಕ್ತೀಯ? ವಾಟ್ ಈಸ್ ದ ಅಲ್ಟಿಮೇಟ್ ಏಮ್ ಆಫ್ ಯುವರ್ ಲೈಫ್? ನಿನ್ನ ಜೀವನದ ಉದ್ದೇಶ ಏನು? ನನ್ನ ಜೊತೆಗಿರೋದಾ, ಮನುಷ್ಯನ ಜೊತೆಗಿರೋದಾ? ನೀನು ಮನುಷ್ಯನ ಜೊತೆಗೆ ಬದುಕಿ 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 ಮನುಷ್ಯನ ಮೆಚ್ಚೋಕೆ ಹೋಗಿ ತಾನೇ ಟೆನ್ಷನ್ ಹಿಡ್ಕೊಂಡು ಒದ್ದಾಡ್ತಾ ಇರೋದು. ಅದಕ್ಕೆ ಹೇಳ್ತಾರೆ, ಯು ಆರ್ ವರೀಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಬೈ ಮೆನಿ ಥಿಂಗ್ಸ್. ಮಾರ್ತಾ ಮಾರ್ತಾ. ಯೇಸು ಸ್ವಾಮಿ ಇವತ್ತು ಕೂಡ ನಮ್ಮನ್ನು ಪ್ರೀತಿಯಿಂದ ನೋಡಿ ಹೇಳ್ತಾ ಇದ್ದಾರೆ, ಮಾರ್ತಾ ಮಾರ್ತಾ, ನೀನು ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿದೀಯಾ. ಆದರೆ ನಾನು ನಿನಗೆ ಹೇಳ್ತೀನಿ ಕೇಳು. ನಾನಂದ್ರೆ ಯಾರು? ಯೇಸು. ಯೇಸು ಹೇಳ್ತಾ ಇದ್ದಾರೆ, ಕೇಳು. ಆದರೆ ಅಗತ್ಯವಾದದ್ದು ಒಂದೇ. ಆದರೆ ಅಗತ್ಯವಾದದ್ದು ಈಗ ನಿಮ್ಮ ಮೈಂಡಲ್ಲಿ ನಿಮ್ಗೆ ಅಗತ್ಯವಾದದ್ದು ಒಂದೇ ಇದೆಯಾ, ತುಂಬ ಇದೆಯಾ, ಮೆನಿ ಇದೆಯಾ? ತುಂಬ ಅಲ್ವಾ? ಅದನ್ನ ಇಟ್ಕೊಂಡ್ರೆ ಹೆಂಗೆ ಬದುಕೋಕ್ಕಾಗತ್ತೆ ಹೇಳಿ ನೋಡೋಣ. ಅವಾಗ ಏನು ಹೇಳ್ತೀವಿ ಗೊತ್ತಾ? ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ಸಮಾಧಾನನೇ ಸಿಗ್ತಾ ಇಲ್ಲ. ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ವಾಟ್ ಈಸ್ ದ ಯೂಸ್ ಆಫ್ ಪ್ರೇಯಿಂಗ್? ಅದೇ ನಾನು ಕೇಳ್ತಾ ಇರೋದು. ವಾಟ್ ಈಸ್ ದ ಯೂಸ್ ಆಫ್ ಪ್ರೇಯಿಂಗ್? ಕ್ಯಾರಿಂಗ್ ಆಲ್ ದಿಸ್ ಹೆವಿ ಬರ್ಡನ್ ಇನ್ ಯುವರ್ ಮೈಂಡ್, ಹಾರ್ಟ್, ಪ್ರೇಯಿಂಗ್ 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 ಪ್ರೇಯಿಂಗ್. ವಾಟ್ ಈಸ್ ದ ಯೂಸ್? ಯು ನೀಡ್ ಓನ್ಲಿ ಒನ್ ಥಿಂಗ್. ಅಗತ್ಯವಾದದ್ದು ಒಂದೇ ಒಂದು. ಪ್ರೀತಿಯ ಸಹೋದರ ಸಹೋದರಿಯರೇ, ನನಗೂ ನಿಮಗೂ ಎಲ್ಲ ಮನುಷ್ಯರಿಗೂ ಅಗತ್ಯವಾಗಿ ಒಂದೇ ಒಂದು ಬೇಕು. ಅದು ಏನು ಕೇಳಿದರೆ, ನಿಶ್ಚಯವಾಗಿಯೂ ನನ್ನ
ಪ್ರಭು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಅತ್ಯಗತ್ಯವಾದದ್ದು. ಅದರಲ್ಲಿ ಏನು ಸಿಗುತ್ತೆ ಕೇಳಿದರೆ, ಟ್ರೂ ಲೈಫ್, ನಿಜವಾದ ಜೀವ ಸಿಗುತ್ತೆ, ಟ್ರೂ ಜಾಯ್, ನಿಜವಾದ ಆನಂದ ಸಿಗುತ್ತೆ, ಟ್ರೂ ಪೀಸ್, ನಿಜವಾದ ಶಾಂತಿ ಸಿಗುತ್ತೆ, ಟ್ರೂ ಕಂಫರ್ಟ್, ನಿಜವಾದ ಒಂದು ಕಂಫರ್ಟ್ ನಮ್ಮ ಒಳಗಡೆ ಸಿಗುತ್ತೆ. ಅದೇ ಅಲ್ವಾ ನಮಗೆ ಬೇಕಾಗಿರೋದು. ಸೈತಾನ ಸುಳ್ಳು ಹೇಳ್ತಾನೆ, ಅಲ್ಲಿ ತೋರಿಸಿ ಅವ್ರನ್ನ ತೋರಿಸಿ ಅವ್ರ ಥರ ಮನೆ ಇದ್ದರೆ ನೀನು ಚೆನ್ನಾಗಿರ್ಬೋದಾಗಿತ್ತು, ಇವ್ರ ಥರ ಗಂಡ ಇದ್ದಿದ್ರೆ ಚೆನ್ನಾಗಿರ್ಬೋದಾಗಿತ್ತು, ಅವ್ರ ಥರ ಮಕ್ಕಳಿದ್ದಿದ್ರೆ ಚೆನ್ನಾಗಿರ್ಬೋದಾಗಿತ್ತು, ಅವ್ರ ಥರ ಆಸ್ತಿ ಇದ್ದಿದ್ರೆ, ಸ್ವಂತ ಮನೆ ಇದ್ದಿದ್ರೆ, ಬಿಲ್ಡಿಂಗ್ ಇದ್ದಿದ್ರೆ ಚೆನ್ನಾಗಿರ್ಬೋದಾಗಿತ್ತು. ಇದೆಲ್ಲ ತೋರಿಸೋನ ಪಿಶಾಚಿ. ಇದನ್ನು ನಾವು ನೋಡ್ತೀವಿ, ಅವ್ರ ಥರ ಆಗಬೇಕು, ಇವ್ರ ಥರ ಆಗಬೇಕು, ಅವರೆಲ್ಲ ಮೇಲೆ ಹೋಗ್ಬಿಟ್ರು ನಾವಿನ್ನು ಕೆಳಗಡೆನೇ ಇದ್ದೀವಿ, ಅವರೆಲ್ಲ ಮೋಲ್ಡ್ ಮನೆಗೆ ಹೋಗ್ಬಿಟ್ರು ನಾವು ಶೀಟ್ ಮನೇಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಮೇಲೆ ಹೋಗ್ಲಿಕ್ಕೆ ಹೋಗ್ತೀವಿ, ಸೊಂಟ ಮುರ್ಕೊಳ್ತೀವಿ, ಲಾಸ್ಟಿಗೆ ದೇವ್ರನ್ನ ಬೈತೀವಿ. ಇದು ಯಾವುದು ಅಗತ್ಯ ಅಲ್ಲ. ಅದು ಲೋಕದ ಜನಕ್ಕೆ ಇದೆಲ್ಲ ಅಗತ್ಯ. ನಿಜವಾದ ಕ್ರೈಸ್ತ ವಿಶ್ವಾಸಿಗೆ ಅಗತ್ಯವಾದದ್ದು ಯಾವುದು ಗೊತ್ತಾ? ಅದನ್ನು ಓದೋಣ ನಾವು. ಯಾವುದು? ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ. ನಮಗೇನು ಅಗತ್ಯ ಅಂತ ನಮಗೆ ಗೊತ್ತಾದ್ರೆ ತಾನೇ ನಾವು ಅದನ್ನು ಹುಡುಕೋದು. ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ, ನನ್ನ ಪ್ರಭು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದೆಂದು ಮನದಟ್ಟಾಗಿರುವುದರಿಂದ. ಉತ್ಕೃಷ್ಟ, ಉನ್ನತವಾದದ್ದಲ್ಲ, ಅದಕ್ಕಿಂತನೂ ಟಾಪ್, ಉತ್ಕೃಷ್ಟವಾದದ್ದು. ಜೀವನದಲ್ಲಿ ದೊಡ್ಡ ಅಚೀವ್ಮೆಂಟ್ ಏನು ಕೇಳಿದ್ರೆ ಕ್ರಿಸ್ತನನ್ನು ಅರಿತುಕೊಳ್ಳೋದು. ಒಬ್ಬ ಕ್ರಿಶ್ಚಿಯನ್ನ ದೊಡ್ಡ ಅಚೀವ್ಮೆಂಟ್ ಏನಾಗಿರಬೇಕು ಕೇಳಿದ್ರೆ ಗೈನಿಂಗ್ ಕ್ರೈಸ್ಟ್, ನೋಯಿಂಗ್ ಕ್ರೈಸ್ಟ್. ಅದನ್ನೇ ಹೇಳ್ತಾರೆ, ಮೋರ್ ದೆನ್ ದಟ್ ಐ ರಿಗಾರ್ಡ್ ಎವ್ರಿಥಿಂಗ್ ಆಸ್ ಲಾಸ್ ಬಿಕಾಸ್ ಆಫ್ ದ ಸರ್ಪಾಸಿಂಗ್ ವ್ಯಾಲ್ಯೂ ಆಫ್ ನೋಯಿಂಗ್ ಕ್ರೈಸ್ಟ್ ಜೀಸಸ್ ಮೈ ಲಾರ್ಡ್. ನೋಯಿಂಗ್ ಕ್ರೈಸ್ಟ್ ಜೀಸಸ್ ಮೈ ಲಾರ್ಡ್. ನನ್ನ ಕರ್ತನಾದ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು, ಉನ್ನತವಾದದ್ದು, ಶ್ರೇಷ್ಠವಾದದ್ದು, ಪಾವನವಾದದ್ದು. ದೆರ್ ಈಸ್ ನಥಿಂಗ್ ಬೆಟರ್ ದ್ಯಾನ್ ದಿಸ್. ಈ ಪ್ರಪಂಚದಲ್ಲಿ ಇರುವ ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಒಳ್ಳೇದು ಏನೂ ಇಲ್ಲ, ಏನೂ ಇಲ್ಲ. ಇವತ್ತು ನಾವೇನೆಲ್ಲ ಒಳ್ಳೇದು ಅಂತ ಹೇಳ್ತೀವಲ್ವಾ? ಒಳ್ಳೆ ಜಾಗ, ಒಳ್ಳೆ ಗಂಡ, ಒಳ್ಳೆ ಮನೆ, ಒಳ್ಳೆ ಜಾಬ್, ಒಳ್ಳೆ ಹೆಲ್ತ್, ಒಳ್ಳೆ ವೆಲ್ತ್, ಎಲ್ಲ ಒಳ್ಳೇದು ಅಂತ ಹೇಳ್ತೀವಲ್ವಾ? ಹೇಳ್ತೀವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚದಲ್ಲಿರೋ ಎಲ್ಲ ಒಳ್ಳೆಯದನ್ನು ಒಂದು ತಕ್ಕಡಿಯಲ್ಲಿ ಒಂದು ಕಡೆ ಇಟ್ಟು ಕ್ರಿಸ್ತ ಯೇಸುವನ್ನು ಒಂದು ಕಡೆ ಇಟ್ಟರೆ ಕಲ್ಲು ಎಲ್ಲೂ ಬ್ಯಾಚ್ ಆಗೋದೇ ಇಲ್ಲ, ಅದ್ಮೇಲೆ ಹೀಗಾಗೋದಿಲ್ಲ. ಕ್ರಿಸ್ತ ಯೇಸುವನ್ನು ಇಲ್ಲಿಟ್ಟು ಪ್ರಪಂಚದಲ್ಲಿರೋ ಎಲ್ಲ ಒಳ್ಳೆಯದನ್ನು ಇಲ್ಲಿಟ್ಟರೆ ಇದು ಶೇಕ್ ಆಗಲ್ಲ. ಒಂದು ಇಂಚ್ ಕೂಡ, ಒಂದು MM ಕೂಡ ಶೇಕ್ ಆಗಲ್ಲ. ಇಲ್ಲಿ ಯೇಸು ತಕ್ಕಡಿಯಲ್ಲಿ ತೋರಿಸ್ಲಿಕ್ಕಾದ್ರೆ ತೋರಿಸ್ಬೋದಾಗಿತ್ತು. ತಕ್ಕಡಿ ಇಮ್ಯಾಜಿನ್ ಮಾಡ್ಕೊಳ್ತೀರಾ? ತಕ್ಕಡಿ ಇಲ್ಲಿ ಯಾರನ್ನ ಕೂರಿಸ್ತೀರಾ? ಯೇಸುವನ್ನು ಅರಿತುಕೊಳ್ಳುವಂಥದ್ದು. ಈ ತಕ್ಕಡಿ ಈ ಕಡೆ ಯಾರನ್ನ ಕೂರಿಸ್ತೀರಾ? ಏನಿಡ್ತೀರಾ? ಒಳ್ಳೆ ಮನೆ, ಒಳ್ಳೆ ಗಂಡ, ಒಳ್ಳೆ ಜಾಬ್, ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಸೌಂದರ್ಯ, ಒಳ್ಳೆ ಬಿಲ್ಡಿಂಗ್, ಒಳ್ಳೆ ಮೈಕ್, ಒಳ್ಳೆ ಫೋನ್, ಒಳ್ಳೆ ಕಣ್ಣು, ಒಳ್ಳೆ 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 ಪ್ರಪಂಚದಲ್ಲಿರೋ ಎಲ್ಲ ಒಳ್ಳೆಯದು ಎತ್ಕೊಬನ್ನಿ ಇಲ್ಲಿ ಕೂರಿಸಿ. ಲೋಕ ಸೃಷ್ಟಿಯಾದ ಅಂದಿನಿಂದ ಏನೆಲ್ಲ ಒಳ್ಳೆಯದು ದೇವ್ರು ಹೇಳಿದ್ರಲ್ಲ, ಚೆನ್ನಾಗಿದೆ ಅಂತ. ಆ ಎಲ್ಲ ಚೆನ್ನಾಗಿರೋದನ್ನು ನೀವು ಹೇಳಿದಿರಿ, ದೇವರು ಹೇಳಿದರು. ಆ ಚೆನ್ನಾಗಿರೋದೆಲ್ಲ ತಂದು ತಕ್ಕಡಿಲಿ ಇನ್ನೊಂದು ಕಡೆ ಕೂರಿಸಿ. ಇಲ್ಲಿ ಕ್ರಿಸ್ತ ಯೇಸುವನ್ನು ಕೂರಿಸಿ ಈ ಕಡೆ. ತಕ್ಕಡಿ ಹೀಗೆ ಇಟ್ಕೊಳ್ಳಿ. ಈ ತಕ್ಕಡಿ ಇದೆಯಲ್ವಾ, ಇದು ಇಲ್ಲೇ ಇರುತ್ತೆ. ಒಂದು ಪಾಯಿಂಟ್ ಕೂಡ ಹೇಳೋದಿಲ್ಲ, ಒಂದು MM ಕೂಡ ಮೇಲ್ ಬರೋದಿಲ್ಲ. ಯಾಕೆ ಅಂದರೆ ದ ಸರ್ಪಾಸಿಂಗ್ ವ್ಯಾಲ್ಯೂ ಆಫ್ ನೋಯಿಂಗ್ ಕ್ರೈಸ್ಟ್ ಜೀಸಸ್ ಇಸ್ ದಟ್ ಮಚ್ ಗ್ರೇಟರ್ ದ್ಯಾನ್ ಆಲ್ ದ ಗುಡ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಈ ಕ್ರಿಸ್ತ ಯೇಸುವಿನ ಬೆಲೆ ಇದೆಯಲ್ವಾ, ಅದರಷ್ಟು ಒಳ್ಳೇದಿದೆ ಯಾವುದೂ ಇಲ್ಲ. ಒಂದು ಪಾಯಿಂಟ್ಗೂ ಬರೋದಿಲ್ಲ. ಕ್ರಿಸ್ತ ಯೇಸುವನ್ನು ಒಬ್ಬ ಮನುಷ್ಯ ಅರಿತುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರೆ ಈ ಲೋಕದಲ್ಲಿ ನೀವೇನು ತುಂಬ ಒಳ್ಳೆಯದು ಅಂತ ಹೇಳ್ತೀರಲ್ವಾ, ಅದು ಕಸವಾಗಿ ನಿಮಗೆ ಕಾಣಿಸುತ್ತೆ. ತುಂಬ ಒಳ್ಳೆ ಜಾಬ್ ಬ್ರದರ್, ಬಿಟ್ಬಿಟ್ರು,
ನೀವು ಸ್ವಲ್ಪ ಬುದ್ಧಿ ಹೇಳಿ. ತುಂಬ ಒಳ್ಳೆ ಸೈಟ್ ಇದು, ಆದರೆ ಏನು ಮಾಡೋದು, ಸಿಗ್ತಾ ಇಲ್ಲ ನಮಗೆ, ಕೊಡ್ತಾ ಇಲ್ಲ ಅವರು. ಸ್ವಲ್ಪ ಪ್ರಾರ್ಥನೆ ಮಾಡಿ ಹೇಳ್ತೀವ. ತುಂಬ ಒಳ್ಳೆ ಹುಡುಗ ಬ್ರದರ್, ಒಳ್ಳೆ ಹುಡುಗ ಅಂತ ಮದುವೆ ಮಾಡಿಸ್ಕೊಟ್ವಿ, ಗೊತ್ತೇ ಇರಲಿಲ್ಲ ಇನ್ನೊಬ್ಳು ಕಾಂಟ್ಯಾಕ್ಟ್ ಇತ್ತು ಅಂತ. ತುಂಬ ಒಳ್ಳೆ ಮಗ ಬ್ರದರ್, ನನ್ನ ಮಗ ತುಂಬ ಒಳ್ಳೆ ಮಗ ನಿನ್ನ ಲೆಕ್ಕಾಚಾರದಲ್ಲಿ, ಆದರೆ ಯಾಕೆ ಹೀಗಾಗ್ಬಿಟ್ಟ ಗೊತ್ತಾಗಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಳ್ಳೇದನ್ನೋದು ಒಂದೇ ಇರೋದು ಈ ಪ್ರಪಂಚದಲ್ಲಿ, ಅದು ಕ್ರಿಸ್ತ ಯೇಸುವೆ. ಕ್ರಿಸ್ತ ಯೇಸು ಎಷ್ಟು ಒಳ್ಳೆಯವರಾಗಿದ್ದಾರೆ ಅಂತ ನಮ್ಗೆ ಅರ್ಥ ಆಗಿಬಿಟ್ರೆ ಈ ಪ್ರಪಂಚದಲ್ಲಿ ಒಳ್ಳೇದು ಹುಡುಕಕ್ಕೆ ಹೋಗಲ್ಲ. ಯಾಕೆಂದ್ರೆ ನಮಗೆ ಗೊತ್ತು ಇಲ್ಲೇನು ಒಳ್ಳೇದು ಸಿಗೋದಿಲ್ಲ ಅಂತ. ಯಾರಾದರೂ ಕೊಚ್ಚೆ ಗುಂಡೀಲಿ ಒಳ್ಳೆ ನೀರು ಹುಡುಕ್ತಾರಾ? ಹಲೋ, ಕೊಚ್ಚೆ ಗುಂಡಿ ಒಳಗಡೆ, ಚರಂಡಿಯಲ್ಲಿ ಹರಿಯುವ ನೀರು ಒಳಗಡೆ ಇಲ್ಲಿ ಒಳ್ಳೆ ನೀರು ಸಿಗುತ್ತೆ ಅಂತ ಯಾರೋ ಪಕ್ಕದ ಮನೆಯವ್ರು ಹೇಳಿದರು, ಅದಕ್ಕೆ ಹುಡುಕ್ತಾ ಇದ್ದೀನಿ ಅಂತ ಹುಡುಕೋವನ್ನ ನೀವೇನು ಅಂತ ಕರಿತೀರಾ? ಬುದ್ಧಿವಂತ ಅಂತೀರಾ, ಮುಟ್ಟಾಳ ಅಂತೀರಾ? ನೀವೇನು ಕರೀತೀರಿ ಹೇಳಿ? ನಾನು ಕರೆಯೋದು ಹೋಗ್ಲಿ, ನೀವೇನು ಕರಿಬೋದು? ಅರ್ಥ ಆಯ್ತಾ ನಿಮಗೆ? ಚರಂಡಿ ನೀರು ಗೊತ್ತಾ? ಚರಂಡಿ ಗೊತ್ತಾ? ಗೊತ್ತು. ಈ ಚರಂಡಿ ನೀರಲ್ಲಿ, ಕೊಚ್ಚೆ ನೀರಲ್ಲಿ ಯಾರೋ ಹೇಳಿದ್ರಂತೆ ಪಕ್ಕದ ಮನೆಯವರು. ಏನು ಹೇಳಿದರು? ಇಲ್ಲಿ ತುಂಬ ಒಳ್ಳೆ ಸಿಹಿ ನೀರು ಸಿಗುತ್ತೆ ಅಂತ. ಈ ಮನುಷ್ಯ ಪಾಪ ಕೊಚ್ಚೆ ಗುಂಡಿಲಿ ಸಿಹಿ ನೀರನ್ನು ಹುಡುಕ್ತಾ ಇದ್ದಾನೀಗ. ಸಿಗುತ್ತಾ? ಟ್ರೈ ಮಾಡಿ ನೋಡಿ, ಸಿಗ್ಬೋದು. ಹಾಗೇನೆ ಈ ಪ್ರಪಂಚ ಒಂದು ಚರಂಡಿ ನೀರು ಥರ. ಈ ಚರಂಡಿ ನೀರೊಳಗಡೆ ನೀವೇನು ಹುಡುಕ್ತಾ ಇದ್ದೀರಾ? ಒಳ್ಳೆ ಲೈಫ್ ಹುಡುಕ್ತಾ ಇದ್ದೀನಿ ಬ್ರದರ್, ಸೆಟ್ಲ್ ಆಗಬೇಕು ಬ್ರದರ್, ಲೈಫ್ ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗಬೇಕು. ಅದೊಂಥರ ಚರಂಡಿ ನೀರಲ್ಲಿ ಸಿಹಿ ನೀರು ಹುಡುಕ್ದಂಗೆ, ಒಳ್ಳೆ ನೀರು ಹುಡುಕ್ದಂಗೆ ಸಿಗಲ್ಲ. ಮತ್ತು ಒಳ್ಳೆ ಲೈಫ್ ಎಲ್ಲಿ ಹುಡುಕಬೇಕು? ನೋಯಿಂಗ್ ಕ್ರೈಸ್ಟ್ ಜೀಸಸ್, ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳುವಾಗ ನನ್ನಲ್ಲಿರ್ತಕ್ಕಂಥ ಈ ಕತ್ತಲೆ, ಈ ಕೆಟ್ಟದ್ದು ಹೋಗಿ ಕ್ರಿಸ್ತನಲ್ಲಿರ್ತಕ್ಕಂಥ ಒಳ್ಳೆಯದು ನನಗೆ ಟ್ರಾನ್ಸ್ಫರ್ ಆಗಿ ಬರುತ್ತೆ. ಇದರಿಂದ ಏನಾಗುತ್ತೆ ಕೇಳಿದರೆ, ನನ್ನ ಜೀವನ ರೂಪಾಂತರಗೊಳ್ಳುತ್ತೆ. ಇದು ಯಾರು ಮಾಡೋ ಕೆಲಸ? ದೇವರ ವಾಕ್ಯ, ಶುಭ ಸಂದೇಶ. ಇದು ನಮ್ಮ ಜೀವನದಲ್ಲಿ ಆಗದೇ ಇದ್ದರೆ ನಾವು ಬೈಬಲ್ ಓದಿ ಏನು ಪ್ರಯೋಜನ ಆಯ್ತು ಹೇಳಿ ನೋಡೋಣ? ಕತೆ ಪುಸ್ತಕ ಓದ್ದಂಗಲ್ವಾ ಅಲ್ವಾ? ಏನೋ ಒಂದು ಟೆಕ್ಸ್ಟ್ ಬುಕ್ ಇನ್ಫಾರ್ಮೇಷನ್, ಏನೋ ಒಂದಿಷ್ಟು ಮಾಹಿತಿ ನಮಗೆ ಸಿಕ್ತು. ಈ ಮಾಹಿತಿಯಿಂದ ಏನಾದರೂ ಪ್ರಯೋಜನ ಇದೆಯಾ ಕೇಳಿದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಏನು ಪ್ರಯೋಜನ ಇಲ್ಲ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಾನು ನೆಮ್ಮದಿಯಾಗಿ ಬದುಕಬೇಕಪ್ಪ, ಟೆನ್ಷನ್ ಇಲ್ಲದೆ ನೆಮ್ಮದಿಯಾಗಿ ಬದುಕಬೇಕು ಅಂತ ಆಸೆ ಇದೆ? ಕೈ ಎತ್ತಿ ನೋಡೋಣ. ಕೈ ಅರ್ಧ ಎತ್ತಿದ್ದಾರೋ? ಪೂರ್ತಿ ಎತ್ಬಿಡಿ, ನಾಚಿಕೆ ಯಾಕೆ? ಸೀಕ್ರೆಟ್ ಹೇಳ್ಕೊಡ್ತೀನಿ ಒಂದು. ಇಷ್ಟೇ ಜನಕ್ಕೆ ನೆಮ್ಮದಿ, ಬಾಕಿಯೆಲ್ಲ ನೆಮ್ಮದಿ ಇದೆಯಾ ಹೇಗೆ? ಅಥವಾ ನೆಮ್ಮದಿ ಸಿಗುತ್ತೆ ಅನ್ನೋ ನಂಬಿಕೆನೇ ಕಳ್ಕೊಬಿಟ್ಟಿದ್ದೀರಾ? ನೀವು ಕುತ್ಕೊಂಡಿರೋದು ನೋಡಿಬಿಟ್ರೆ ಈ ಪ್ರಪಂಚದಲ್ಲಿ ನೆಮ್ಮದಿನೂ ಇಲ್ಲ, ಏನಿಲ್ಲ ಬ್ರದರ್. ನೀವೆಲ್ಲ ಯಾರು ಬಂದು ಹೇಳಿದ್ರು ಸಿಗಲ್ಲ, ನಿಜ ಸಿಗೋದು ಇಲ್ಲ. ಆದರೆ ಈ ಪ್ರಪಂಚದಲ್ಲಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗುತ್ತಾ ಕೇಳಿದರೆ, ಬದುಕಲಿಕ್ಕೆ ಆಗುತ್ತೆ. ಹೇಗೆ ಬದುಕಲಿಕ್ಕಾಗುತ್ತೆ ಕೇಳಿದರೆ, ಒಂದೇ ಒಂದು ದಾರಿ, ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದರ ಮುಖಾಂತರ ಯಾರಿಗೆ ಬೇಕಾದರೂ ನೆಮ್ಮದಿಯಾಗಿ ಬದುಕಬಹುದು. ಬೇರೆ ಪರಿಹಾರ ಇದೆಯಾ ಕೇಳಿದರೆ, ನೀವು ಹುಡುಕಿ, ಸಿಕ್ಕಿದ್ರೆ ನನಗೆ ಬಂದು ಹೇಳಿ, ನಾನು ಬರ್ತೀನಿ. ಹುಡುಕಿ, ಆಯಿತಾ? ಹುಡುಕ್ರಿ. ನೆಮ್ಮದಿಯಾಗಿ ಬದುಕಲಿಕ್ಕೆ ಏನಾದರೂ ದಾರಿ ಇದೆಯಾ ಅಂತ ಹುಡುಕ್ರಿ. ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದಲ್ಲದೆ ಬೇರೆ ಯಾವುದ್ರಲ್ಲಾದರೂ ನೆಮ್ಮದಿ ಸಿಕ್ಕಿದರೆ ದಯವಿಟ್ಟು ಮರಿದೇನೆ ನನಗೆ ಬಂದು ಹೇಳಿ. ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ತಾ ಇರೋರು, ವೆಬ್ಎಕ್ಸಲ್ಲಿ ಕೇಳಿಸ್ಕೊಳ್ತಾ ಇರೋರು, ವೆಬ್ಎಕ್ಸ್ ಅಂತ ಒಂದು ಆ್ಯಪ್ ಇದೆ. ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಆನ್ಲೈನ್ ಪ್ರೇಯರ್ ಇರುತ್ತೆ. ನೀವು ಜಾಯಿನ್ ಆಗ್ಬೋದು ಬೇಕಾದರೆ, ಮನೇಲಿ ಕೂತ್ಕೊಂಡೆ, ಮೊಬೈಲ್ ಒಂದಿದ್ರೆ ಸಾಕು, ಆಯಿತಾ? ದುಡ್ಡು ಕಾಸು ಏನೂ ಇಲ್ಲ, ಫ್ರೀ. ಇಲ್ಲಿ ಧ್ಯಾನ ಎಲ್ಲ ನಿಮಗೆ ಮನೇಲಿ ಸಿಗುತ್ತೆ. ಡೈಲಿ ನಡೀತಾ ಇರುತ್ತೆ. ಡೈಲಿ ದೇವರ ವಾಕ್ಯದ ಉಪದೇಶ, ಮಧ್ಯಸ್ಥಿಕೆ ಪ್ರಾರ್ಥನೆ ಇರುತ್ತೆ, ಬೈಬಲ್ ಸ್ಟಡಿ ಇರುತ್ತೆ, ಕನ್ನಡ, ಇಂಗ್ಲೀಷ್, ಕೊಂಕಣಿ 3 ಭಾಷೆಯಲ್ಲೂ ಇರುತ್ತೆ. ನೀವು ಮನೇಲೇ ಕೂತ್ಕೊಂಡು, ಟೈಮಿಂಗ್ಸ್ ಇರುತ್ತೆ, ಆಮೇಲೆ ಲಿಸ್ಟ್ ಕೊಡ್ತೀವಿ ನಿಮಗೆ, ನೀವು ಜಾಯಿನ್ ಆಗ್ಬೋದು ಬೇಕಾದರೆ. ಇದರಿಂದ ಕ್ರಿಸ್ತನನ್ನು ಸಂಪಾದನೆ ಮಾಡ್ಬೋದು. ಏನು ಲಾಭ ಕೇಳಿದರೆ,
ಮರಿಯಳ ಹಾಗೆ ಕುತ್ಕೊಂಡು ಆರಾಮಾಗಿರ್ಬೋದು, ಆರಾಮಾಗಿ ಬದುಕ್ಬೋದು. ಅಲ್ಲ, ನಾವು ದುಡಿತಾ ಇರೋದೇ ಆರಾಮಾಗಿರ್ಬೇಕು ಅಂತ ಅಲ್ವಾ? ಕೆಲವ್ರು ಹೇಳ್ತಾರಲ್ವಾ, ಬ್ರದರ್ ನಾವು ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೇವೆ, ಯಾಕೆ ಹೇಳಿ? ನೆಮ್ಮದಿಯಿಂದ ಬದುಕಬೇಕು ಅಂತ ತಾನೆ. ಇವ್ರು ನೋಡಿ ನೆಮ್ಮದಿನೇ ಕೊಡ್ತಾ ಇಲ್ಲ, ನೋಡಿ ನೆಮ್ಮದಿನೇ ಕೊಡ್ತಾ ಇಲ್ಲ. ಯಾರು ಹೇಳಿದರು ನಿನಗೆ ಕಷ್ಟಪಟ್ಟು ದುಡಿದ್ರೆ ನೆಮ್ಮದಿ ಸಿಗುತ್ತೆ ಅಂತ? ಇದರಲ್ಲಿ ದೇವರೇನಾದರೂ ಹೇಳಿದಾರಾ? ಇಲ್ಲ. ದೇವ್ರು ಹೇಳದೇ ಇರೋದನ್ನು ದೇವ್ರನ್ನ ಪ್ರಶ್ನೆ ಕೇಳಿದರೆ ದೇವ್ರು ಹೇಳ್ತಾರೆ, ನಾನು ಯಾವಾಗಪ್ಪ ನಿನಗೆ ಹೇಳಿದೆ? ನೀನು ಕಷ್ಟಪಟ್ಟು ದುಡಿದ್ರೆ, ನೀನು ಕಷ್ಟಪಟ್ಟು ಓದಿದರೆ, ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ನೆಮ್ಮದಿ ಸಿಗುತ್ತೆ ಅಂತ ನಾನು ಎಲ್ಲಿ ಹೇಳಿದೆ? ನಾನು ಹೇಳಲಿಲ್ವಲ್ಲ. ನೀನು ಸೋಂಬೇರಿಯಾಗಿ ಬದುಕಬೇಡ, ಕಳ್ತನ ಮಾಡೋದು ಬಿಟ್ಬಿಟ್ಟು ದುಡಿ ಅಂತ ಹೇಳಿದೆ. ಹೊಟ್ಟೆಪಾಡಿಗಾಗಿ ದುಡ್ಡು ತಿನ್ನು ಅಂತ ಹೇಳಿದೆ. ನೆಮ್ಮದಿ ಸಿಕ್ಕದೆ ಅಂತ ಹೇಳಿದ್ನಾ? ಇಲ್ಲ. ನೆಮ್ಮದಿ ಊಟದಲ್ಲಿ, ಬಟ್ಟೆಯಲ್ಲಿ, ದುಡಿಮೆಯಲ್ಲಿ, ದುಡ್ಡಲ್ಲಿ, ವಿದ್ಯಾಭ್ಯಾಸದಲ್ಲಿ ಸಿಗೋ ಹಾಗಿದ್ದಿದ್ರೆ ಎಲ್ಲರೂ ನೆಮ್ಮದಿಯಾಗಿ ಬದುಕ್ತಾ ಇದ್ರು. ಆದರೆ ಹೆಚ್ಚು ನೆಮ್ಮದಿ ಇಲ್ಲದೆ ಇರೋದೇ ಅವರಿಗೆ ಇವತ್ತು. ನೆಮ್ಮದಿ ಬೇಕಾದರೆ ಒಂದೇ ಒಂದು ದಾರಿ, ಫ್ರೀ ದಾರಿ, ₹1 ಖರ್ಚಿಲ್ಲದೆ ಇರೋ ದಾರಿ, ಯೇಸುವನ್ನು ಅರಿತುಕೊಳ್ಳಿರಿ. ನೋಯಿಂಗ್ ಕ್ರೈಸ್ಟ್ ಈಸ್ ದ ಓನ್ಲಿ ಅಲ್ಟಿಮೇಟ್ ವೇ ಫಾರ್ ದ ಟ್ರೂ ಹ್ಯಾಪಿನೆಸ್ ಆಫ್ ಯುವರ್ ಲೈಫ್. There is no other way, no other shortcut according to God. ದೇವರ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ಸಕಲ ಮನುಷ್ಯನ ನೆಮ್ಮದಿಗಾಗಿ, ಶಾಂತಿಗಾಗಿ ಇರ್ತಕ್ಕಂಥ ಒಂದೇ ಒಂದು ದಾರಿ ಯಾವುದು ಕೇಳಿದರೆ, ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳುತ್ತಾ ಬದುಕುವುದು. ಇದಕ್ಕೇನು ಮಾಡಬೇಕು? ಏನು ಮಾಡಬೇಡಿ. ಒಂದು ಬೈಬಲ್ ತಗೊಳ್ಳಿ, ಪವಿತ್ರಾತ್ಮರ ಹತ್ರ ಕೇಳಿ, ಪವಿತ್ರಾತ್ಮರೇ ನನ್ನ ಕಣ್ಣನ್ನು ಓಪನ್ ಮಾಡಿ, ನಾನು ಓದುವಂಥ ವಾಕ್ಯಗಳನ್ನು ನನಗೆ ತಿಳಿಸ್ಕೊಡಿ, ಇದರಲ್ಲಿರ್ತಕ್ಕಂಥ ಜೀವ ನನ್ನಲ್ಲಿ ತುಂಬಿಸಿ, ಇದರಲ್ಲಿರ್ತಕ್ಕಂಥ ಬೆಳಕು ನನಗೆ ನೀಡಿ ಅಂತ ದೇವರಾತ್ಮನನ್ನು ಕೇಳಿ ಓದ್ತಾ ಹೋಗಿ ಯೇಸುವನ್ನು ಸಂಪಾದನೆ ಮಾಡ್ತೀರಾ. ಯಾರನ್ನ ಸಂಪಾದನೆ ಮಾಡ್ತೀರಾ? ಯು ವಿಲ್ ಗೈನ್ ವಾಟ್? ಕ್ರೈಸ್ಟ್. ನಿಮ್ಮ ಆಸ್ತಿ ಏನಾಗಿರಬೇಕು? ಯೇಸು ಆಗಿರಬೇಕು. ಯೇಸು ನಿಮ್ಮ ಆಸ್ತಿ ಆಗಿದ್ದರೆ ನೀವು ಲೋಕದ ಆಸ್ತಿ ಹಿಂದೆ ಹೋಗಲ್ಲ. ಅಳಿದು ಹೋಗುವ ಲೋಕದ ಆಸ್ತಿ, ಲೋಕದ ಅಂತಸ್ತು, ಲೋಕದ ಹಣದ ಹಿಂದೆ ಹೋಗುವವರು ಯಾರು ಗೊತ್ತಾ? ನಿಜವಾಗಲೂ ಬಡವರು, ದರಿದ್ರರು. ನಿಜವಾದ ಶ್ರೀಮಂತ ಲೋಕದ ಆಸ್ತಿ ಹಿಂದೆ ಹೋಗಲ್ಲ. ಕಸನ ಯಾರು ಹುಡ್ಕಕ್ಕೆ ಹೋಗ್ತಾರ? ನಿಮಗೆ ಗೋಲ್ಡೇ ಸಿಕ್ಕಿರ್ಬೇಕಾದ್ರೆ ಕಸ ಹುಡ್ಕೊಂಡು ಹೋಗ್ತೀರಾ? ಹೋಗಲ್ಲ. ಹೋಗೋ ಅವಶ್ಯಕತೆ ಬರಲ್ಲ. ಯೇಸು ಕ್ರಿಸ್ತರೇ ನಿಮ್ಮ ಗೋಲ್ಡಾಗಿ ಸಿಕ್ಕಿರಬೇಕಾದ್ರೆ ನೀವು ಈ ಲೋಕದ ಕಸವನ್ನು ಯಾಕೆ ಹುಡ್ಕೊಂಡು ಹೋಗ್ತೀರಾ? ಈ ಗೋಲ್ಡ್ ತೆಗೆಯೋದು ಎಲ್ಲಿಂದ ಗೊತ್ತಾ? ಭೂಮಿ ಅಡಿಯಿಂದ ಮಣ್ಣು ತುಂಬ ತೆಗೆದು ಚಿನ್ನದ ಅದಿರು, ಗೋಲ್ಡ್ ಮೈನ್ಸ್ ಅಲ್ವಾ? ಈಗ 1,000 ಟನ್ ಮಣ್ಣು ಹೀಗೆ ತೆಗೆದು ಅದ್ರ ಒಳಗಡೆಯಿಂದ ಒಂದು ಅರ್ಧ ಕೆಜಿನೋ 1 ಕೆಜಿನೋ ಚಿನ್ನ ಸಿಕ್ತು ಅಂತ ಇಟ್ಕೊಳ್ಳಿ. ಈಗ ಚಿನ್ನ ನಿಮ್ಮ ಕೈಗೆ ಸಿಕ್ಕಿದೆ. ಈಗ ಈ ಚಿನ್ನ ಸಿಕ್ಕಿದ ಮೇಲೆ ಈ ಚಿನ್ನ ಇಟ್ಕೊಂಡು ಬದುಕ್ತೀರಾ, 1000 ಟನ್ ಮಣ್ಣು ಇಟ್ಕೊಂಡು ಬದುಕ್ತೀರಾ? ಹಾಗಾದರೆ ಮಣ್ಣು ನಿಮ್ಮ ಗಮನ ಮಣ್ಣಿನ ಮೇಲೆ ಇರುತ್ತಾ? 1000 ಟನ್ ಮಣ್ಣಿನ ಮೇಲೆ ಇರುತ್ತಾ? ಅರ್ಧ ಕೆಜಿ ಚಿನ್ನದ ಮೇಲೆ ಇರುತ್ತಾ? ಯಾಕದು? ಮಣ್ಣಿನ ಬೆಲೆ ನಮಗೆ ಗೊತ್ತು, ಚಿನ್ನದ ಬೆಲೆನೂ ನಮಗೆ ಗೊತ್ತು. ಅದೇ ಥರನೇ ಈ ಪ್ರಪಂಚದಲ್ಲಿ ಕಷ್ಟಪಟ್ಟು ಕ್ರಿಸ್ತನನ್ನು ನೀನು ಸಂಪಾದನೆ ಮಾಡಿದ ಮೇಲೆ ನಿನಗೆ ಗೊತ್ತಾಗುತ್ತೆ ಲೋಕ ಮಣ್ಣು. ಲೋಕದ ಹೊನ್ನು ಮಣ್ಣು. ಆದರೆ ನಮಗೆ ಕ್ರಿಸ್ತನ ಬೆಲೆ ಗೊತ್ತಿಲ್ಲದೆ ಇದ್ದರೆ, ಸೈಟ್ ಬೆಲೆ ಗೊತ್ತಾ ನಿಮಗೆ? ಸ್ಕ್ವೇರ್ ಫೀಟಿಗೆ ಎಷ್ಟು ಗೊತ್ತಾ? ಗೋಲ್ಡ್ ಬೆಲೆ ಗೊತ್ತಾ? ಇವತ್ತಿನ ವಿದ್ಯಾಭ್ಯಾಸ ಓದಿದರೆ ಅದರ ಬೆಲೆ ಗೊತ್ತಾ? ಇದ್ರದ್ದೆಲ್ಲ ಬೆಲೆ ನಮಗೆ ಗೊತ್ತು. ಕ್ರಿಶ್ಚಿಯನ್ಸ್ ಆದ ನಮಗೆ ಗೊತ್ತಿರಬೇಕಾಗಿರೋದೇನು ಗೊತ್ತಾ? ಕ್ರಿಸ್ತನ ಬೆಲೆ, ಯೇಸುವಿನ ಬೆಲೆ ನಿನಗೆ ಗೊತ್ತಾ? ಯೇಸುವಿನ ಬೆಲೆ ನಿನಗೆ ಗೊತ್ತಾ? ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಮಕ್ಕಳೇ, ಈ ಪ್ರಪಂಚದಲ್ಲಿ ಬೆಲೆ ಇರೋದು ಒಂದಕ್ಕೆ, ಅದು ಯೇಸುಗೆ ಮಾತ್ರನೇ. ಯೇಸುನ ಸಂಪಾದನೆ ಮಾಡಿ ಅಂತ ಹೇಳ್ಕೊಡಿ ನೋಡೋಣ. ಅಪ್ಪ ಅಮ್ಮಂದರು, ನಿಮ್ಮ ಮಕ್ಕಳು ಮಿಷನರಿಗಳಾಗ್ತಾರೆ, ಸುವಾರ್ಥಿಕರಾಗ್ತಾರೆ, ನಿಮ್ಮ ಮಕ್ಕಳು ಸಂತರಾಗ್ತಾರೆ, ಪರಲೋಕ ರಾಜ್ಯ ಸೇರ್ಕೊಳ್ತಾರೆ.
ಆದರೆ ನಾವೇನು ಕಲಿಸ್ಕೊಡ್ತಾ ಇದ್ದೀವಿ? ಲೋಕದ ಬೆಲೆ ಏನು ಅಂತ ಹೇಳ್ಕೊಡ್ತಾ ಇದ್ದೀವಿ. ಇವತ್ತು ಈ ಧ್ಯಾನ ಕೂಟದಲ್ಲಿ ನಮ್ಮ ಒಳಗಡೆ ಒಂದು ಪರಿವರ್ತನೆ ಆಗಬೇಕು. ತಂದೆ ತಾಯಿಯ ಹೃದಯದೊಳಗಡೆ ಒಂದು ಪರಿವರ್ತನೆ ಆಗಬೇಕು. ಮಕ್ಕಳ ಹೃದಯದೊಳಗಡೆ ಒಂದು ಪರಿವರ್ತನೆ ಆಗಬೇಕು. ನನಗೆ ಕ್ರಿಸ್ತನ ಬೆಲೆ ಗೊತ್ತಾಗಬೇಕು. ಐ ವಾಂಟ್ ಟು ನೋ ದ ವ್ಯಾಲ್ಯೂ ಆಫ್ ಕ್ರೈಸ್ಟ್ ಜೀಸಸ್. ಐ ವಾಂಟ್ ಟು ನೋ ದ ವ್ಯಾಲ್ಯೂ ಆಫ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತ ಯೇಸುವಿನ ಬೆಲೆ ನನಗೆ ಅರ್ಥ ಆಗಬೇಕು. ನಾನು ಅದನ್ನು ತಿಳ್ಕೋಬೇಕು. ಅದು ತಿಳ್ಕೊಂಡಷ್ಟು ಏನಾಗುತ್ತೆ ಗೊತ್ತಾ? ನಮ್ಮ ಲೈಫ್ ಬ್ರೈಟ್ ಆಗ್ತಾ ಹೋಗುತ್ತೆ, ಪ್ರಕಾಶ ಉಳ್ಳದಾಗುತ್ತೆ, ನಮ್ಮ ಜೀವನನೇ ಬ್ರೈಟ್ ಆಗುತ್ತೆ. ಈಗ ನಮ್ಮ ಜೀವನ ಹೇಗಿದೆ? ಒಂದು ರೀತಿ ಬ್ರೈಟ್ ಥರ ಇದೆ. ಏನೆಲ್ಲ ಮಾಡಿ ಬ್ರೈಟ್ ಮಾಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದೀವಿ, ಅದು ಬ್ರೈಟ್ ಆಗಲ್ಲ. ನಿಜವಾದ ಬ್ರೈಟ್ನೆಸ್ ನಮ್ಮ ಲೈಫಿಗೆ ಬರೋದು ಯಾವಾಗ ಗೊತ್ತಾ? ಯೇಸು ಕ್ರಿಸ್ತನನ್ನು ಅರಿತುಕೊಳ್ತಾ ಏನಾಗುತ್ತೆ? ನಮ್ಮ ಲೈಫ್ಗೆ ಒಂದು ಶೈನಿಂಗ್ ಬರುತ್ತೆ. ವಿ ವಿಲ್ ಬಿಕಮ್ ಶೈನಿಂಗ್ ಸ್ಟಾರ್ಸ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ನಾವು ಪ್ರಕಾಶವುಳ್ಳ ನಕ್ಷತ್ರಗಳಾಗ್ತೀವಿ. ಯಾವಾಗ? ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಅನಿಸುತ್ತೆ, ನೋಡೋಣ. ಏನಾಗ್ತೀವಿ? ದಾನಿಯೇಲ್ ಚಾಪ್ಟರ್ 12. ಬುದ್ಧಿವಂತರು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಓಕೆ, ಬುದ್ಧಿವಂತರು ಆ ಕಾಲದಲ್ಲಿ ನಿನ್ನ ಜನರ ಪಕ್ಷ ವಹಿಸುವ ಮಹಾದೂತನಾದ ಮಿಖಾಯೇಲನು ಕಾಣಿಸಿಕೊಳ್ಳುವನು. ಮೊದಲು ಮಾನವ ಜನಾಂಗ ಉಂಟಾದ ಅಂದಿನಿಂದ ಅದಲ್ಲ ಅಲ್ವಾ? ಓಕೆ, 3ನೇ ವಾಕ್ಯ. ಬುದ್ಧಿವಂತರು, ದೋಸ್ ಹೂ ಆರ್ ವೈಸ್. ಯಾರು ಬುದ್ಧಿವಂತರು? ಬುದ್ಧಿಹೀನರಲ್ಲ, ಬುದ್ಧಿವಂತರು. Those who are wise shall shine like the brightness of the sky, and those who lead many to righteousness like the stars forever and ever. ಬುದ್ಧಿವಂತರು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಾಂತರಕ್ಕೂ ನಕ್ಷತ್ರಗಳಂತೆ ಹೊಳೆಯುವರು. ನಾವು ಪ್ರಕಾಶವಾಗಬೇಕು, ನಕ್ಷತ್ರಗಳಂತೆ ಹೊಳೆಯಬೇಕಾದ್ರೆ ನಾವು ಜನರನ್ನು ನೀತಿಯ ಕಡೆಗೆ ನಡೆಸುವವರಾಗಬೇಕು. ತಂದೆ ತಾಯಿಂದರು ಒಂದು ನಕ್ಷತ್ರ ಆಗಬೇಕು ಮಕ್ಕಳಿಗೆ. ತಂದೆ ತಾಯಿಂದರು ಮಕ್ಕಳಿಗೆ ಏನಾಗಬೇಕು? ಶೈನಿಂಗ್ ಸ್ಟಾರ್ಸ್ ಆಗಬೇಕು. ಪೇರೆಂಟ್ಸ್ ಶೈನಿಂಗ್ ಸ್ಟಾರ್ಸ್ ಮಕ್ಕಳಿಗಾದರೆ ಮಕ್ಕಳೇನಾಗ್ತಾರೆ? ಸ್ಟಾರ್ಸ್ಗಳಾಗ್ತಾರೆ. ಆದರೆ ಇವತ್ತು ಪೇರೆಂಟ್ಸ್ ದಾರಿ ತಪ್ಪಿದ ನಕ್ಷತ್ರಗಳಾಗಿ ಹೋಗಿರೋದ್ರಿಂದ ಮಕ್ಕಳು ದಾರಿ ತಪ್ಪಿದ ನಕ್ಷತ್ರಗಳಾಗಿ ಹೋಗಿದ್ದಾರೆ. ಯೂದನು ಬರೆದ ಪತ್ರಿಕೆಯಲ್ಲೇ ಹೇಳುವ ಹಾಗೆ ದಿಕ್ಕುಗೆಟ್ಟ ತಾರೆಗಳು ಅಂತ ಹೇಳ್ತಾರಲ್ವಾ, ದಿಕ್ಕುಗೆಟ್ಟ ತಾರೆಗಳಾಗಿದ್ದಾರೆ. ಯಾವುದು ದಿಕ್ಕುಗೆಟ್ಟ ತಾರೆಗಳು? ದೇವರ ದಾರಿಯಲ್ಲಿಲ್ಲ, ದೇವರ ದಿಕ್ಕಲ್ಲಿಲ್ಲ, ಸ್ವರ್ಗದ ಡೈರೆಕ್ಷನಲ್ಲಿಲ್ಲ. ಪರ್ಪಸ್ ಆಫ್ ಲೈಫ್, ನಿತ್ಯತೆ, ಅಮರ ಜೀವ ಆ ಕಡೆಗಿಲ್ಲ. ಯಾವ ಕಡೆಗಿದೆ? ಮತ್ತೆ ಬರೀ ಲೋಕ. ದುಡ್ಡು ಮಾಡು, ಓದು, ದುಡಿ, ಜಾಬ್ ಮಾಡು, ಮನೆ ಕಟ್ಟು, ಸೆಟ್ಲಾಗು, ಆಮೇಲೆ ಸತ್ತೋಗು, ಆಮೇಲೆ ಸ್ವರ್ಗ. ಯಾರು ಹೇಳ್ಕೊಟ್ರಪ್ಪ ಆ ಥರ ಕತೆ? ಇಲ್ಲಿ ತಿನ್ನು, ಕುಡಿ, ಮಜಾ ಮಾಡು, ಧನಿಕ ಶ್ರೀಮಂತ ಅಂತಾರೆ, ಆರಾಮಾಗಿ ಬದುಕು. ಸತ್ತ ಮೇಲೆ ಲಾಜರ ಹೋಗೋ ಜಾಗಕ್ಕೆ ಹೋಗ್ತೀನಿ ಅಂತ ತಿಳ್ಕೊಂಡಿದೀಯಾ? ಚಾನ್ಸೇ ಇಲ್ಲ. ಅದು ಲಾಜರನ್ ಥರ ಬದುಕಬೇಕಷ್ಟೇ. ಲಾಜರನ್ ಥರ ಇಲ್ಲಿ ಬದುಕಿದ್ರೆ ಸತ್ತ ಮೇಲೆ ಲಾಜರ ಎಲ್ಲಿ ಹೋದ್ನೋ ಅಲ್ಲಿಗೆ ಹೋಗ್ಬೋದು, ಬಡ ಲಾಜರ ಹೋದ ಜಾಗಕ್ಕೆ. ಧನಿಕ ಶ್ರೀಮಂತಂತರ ಇಲ್ಲಿ ಬದುಕಿದ್ರೆ ಸತ್ತ ಮೇಲೆ ಧನಿಕ ಶ್ರೀಮಂತ ಎಲ್ಲಿ ಹೋದ? ಲಾಸ್ಟಿಗೆ ಎಲ್ಲಿ ಹೋದ? ಅಬ್ರಾಹ್ಮನ ಮಡಿಲಿಗೆ ಹೋದ್ನಾ? ನರಕದ ಬೆಂಕಿಗೆ ಹೋದ್ನಾ? ಅಲ್ಲಿಗೆ ಹೋಗ್ಬೋದು. ಈಗ ಆಯ್ಕೆ ಯಾರ ಹತ್ರ ಇದೆ? ಆಯ್ಕೆ ನಮ್ಮೊಬ್ಬೊಬ್ಬರ ಹತ್ರ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು. ನನಗೆ ಕ್ರಿಸ್ತ ಬೇಕಾ? ಕ್ರಿಸ್ತ ಮುಖ್ಯನಾ? ಅಥವಾ ಲೋಕ ಮುಖ್ಯನಾ? ಲೋಕದ ಹಣ ಮುಖ್ಯನಾ? ಆಸ್ತಿ ಅಂತಸ್ತು ಮುಖ್ಯನಾ? ಇದು ಮುಖ್ಯನಾ? ಇದು ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೋಬೋದು. ನನಗೆ ಎರಡೂ ಬೇಕು ಅಂದರೆ ಖಂಡಿತವಾಗ್ಲೂ ಸಿಗೋದಿಲ್ಲ, ಮೂರ್ಖತನ ಆಗುತ್ತೆ. ಇಲ್ಲಿ ದೇವರ ವಾಕ್ಯದ ಪ್ರಕಾರ ನಿಜವಾಗಲೂ ಬುದ್ಧಿವಂತರು ಯಾರು? ಹೂ ಈಸ್ ವೈಸ್? ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ 24ರಿಂದ ಇರ್ತಕ್ಕಂಥ ವಾಕ್ಯ ಓದಿದರೆ, ಮ್ಯಾಥ್ಯೂ ಚಾಪ್ಟರ್ 7
ವರ್ಸ್ 24 ಆನ್ವರ್ಡ್ಸ್. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 7 ಅದರಲ್ಲಿ 24ರಿಂದ ಇರ್ತಕ್ಕಂಥ ವಾಕ್ಯ ಓದಿದ್ರೆ ನಮಗೆ ಗೊತ್ತಾಗುತ್ತೆ ಬುದ್ಧಿವಂತ ಯಾರು ಅಂತ ಹೇಳ್ತಾರೆ. ನನ್ನ ಈ ಮಾತನ್ನು ಕೇಳಿಯೂ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬುದ್ಧಿವಂತರು ಯಾರಂತೆ? ಯೇಸು ಸ್ವಾಮಿ ಪ್ರಕಾರ. ನನ್ನ ಪ್ರಕಾರ ನಿಮ್ಮ ಪ್ರಕಾರ ಬೇಡ, ನಾವು ಮನುಷ್ಯರಲ್ವಾ. ಯೇಸು ಸ್ವಾಮಿಯ ಪ್ರಕಾರ, ದೇವರ ಪ್ರಕಾರ ನಿಜವಾದ ಬುದ್ಧಿವಂತರು ಯಾರು? ಯೇಸು ಹೇಳ್ತಾರೆ, ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತ. ಹಾಗಾದರೆ ಬುದ್ಧಿಹೀನ ಯಾರು? 26ನೇ ವಾಕ್ಯ ಹೇಳುತ್ತೆ, ಹೂ ಇಸ್ ಎ ಫೂಲಿಶ್ ಪರ್ಸನ್? ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು. ಈಗ ಈ 2 ವಾಕ್ಯ ಕೇಳಿಸ್ಕೊಂಡ್ರಿ, ನೀವು ಯಾರನ್ನ ಹೋಲ್ಬೋದು? ಈಗ ಈ 2 ವಾಕ್ಯದ ಪ್ರಕಾರ ನೋಡುವಾಗ ನಿಮಗೆ ನಿಮ್ಮ ಬಗ್ಗೆ ಏನು ಅನಿಸುತ್ತೆ? ಬೇರೆಯವ್ರು ಹೇಳೋದು ಬಿಟ್ಬಿಡಿ, ಈ 2 ವಾಕ್ಯ ಓದುವಾಗ ನಿಮಗೆ ನಿಮ್ಮ ಬಗ್ಗೆ ಏನು ಅನಿಸ್ಬೋದು? ನೀವು ಬುದ್ಧಿವಂತರು ಅಂತ ಅನಿಸ್ತಾ ಇದೆಯಾ, ಮುಟ್ಟಾಳ ಅಂತ ಅನಿಸ್ತಾ ಇದೆಯಾ? ಇನ್ನೊಂದು ಸರಿ ಓದೋಣ ಅಲ್ವಾ, ಕ್ಲಿಯರ್ ಆಗಿಬಿಡ್ಲಿ, ಡೌಟ್ ಇಟ್ಕೊಂಡು ಮನೆ ಹೋಗೋದು ಬೇಡ. ಬುದ್ಧಿವಂತರಾಗಿದ್ದವರು ಇನ್ನೂ ಬುದ್ಧಿವಂತರಾಗಿ, ಮೂರ್ಖರಾಗಿದ್ದವರು ಬುದ್ಧಿವಂತರಾಗಲಿಕ್ಕೆ ಇವತ್ತಿಂದ ತೀರ್ಮಾನ ಮಾಡಿ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 7 ವಾಕ್ಯ 24 ಯೇಸು ಹೇಳ್ತಾರೆ, ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಅಥವಾ ನಡೆಯುತ್ತಿರುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತ. 26ನೇ ವಾಕ್ಯ ಏನು ಹೇಳುತ್ತೆ? ನನ್ನ ಈ ಮಾತನ್ನು ಕೇಳಿ. ಕೆಲವ್ರು ಹೇಳ್ತಾರಲ್ಲ, ನಾವು ಡೈಲಿ ವಾಕ್ಯ ಕೇಳಿಸ್ಕೊಳ್ತೀವಿ ಬ್ರದರ್. ಕೆಲವ್ರು ಹೇಳ್ತಾರೆ, ನಿಮ್ಮ ಯೂಟ್ಯೂಬಲ್ಲಿ ಟಾಕ್ ಬರ್ತಾ ಇರುತ್ತೆ, ಡೈಲಿ ಕೇಳಿಸ್ಕೊಳ್ತಾ ಇರ್ತೀವಿ. ಏನು ಪ್ರಯೋಜನ? ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಹಾಗೇ ಇದೆಯಾ? ಕೇಳಿಸ್ಕೊಂಡು ಏನು ಬಂತು? ಡೈಲಿ ಬೈಬಲ್ ಓದ್ತೀವಿ ಬ್ರದರ್, ಒಳ್ಳೆ ಕೆಲಸನೇ, ಆದರೆ ಏನು ಪ್ರಯೋಜನ ಆಯಿತು? ಏನು ಅನುಸರಣೆ ಮಾಡ್ತಾ ಇದೆಯಾ? ಯೇಸು ಹೇಳ್ತಾರೆ, ನನ್ನ ಈ ಮಾತನ್ನು ಕೇಳಿ, ಅಲ್ಲಿ ಧ್ಯಾನಕ್ಕೆ ಹೋಗಿ ಕೇಳಿ, ಯೂಟ್ಯೂಬಲ್ಲಿ ಕೇಳಿ, ಬೈಬಲಲ್ಲಿ ಕೇಳಿ 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 ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ 2 ದಿವಸ ಅಥವಾ 3 ದಿವಸ ದೇವರ ವಾಕ್ಯಗಳು ನಮಗೆ ಸಿಗ್ತಾ ಇದೆ. ಈ ದೇವರ ವಾಕ್ಯವನ್ನು ನಾವು ಅನುಸರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ನಾವು ದೇವರ ದೃಷ್ಟಿಯಲ್ಲಿ ಬುದ್ಧಿವಂತರಾಗ್ತೀವಿ. ಇಲ್ಲದೆ ಇದ್ದರೆ ದೇವರ ದೃಷ್ಟಿಯಲ್ಲಿ ಮುಟ್ಟಾಳರಾಗ್ತೀವಿ, ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನರಾಗ್ತೀವಿ. ಬುದ್ಧಿವಂತರಿಗೆ ಸ್ವರ್ಗ, ಮೂರ್ಖರಿಗೆ ಸ್ವರ್ಗ ಇಲ್ಲ. ನಾವು ಚರ್ಚಿಗೆ ಹೋಗಿದ್ದೀವಿ, ವಾಕ್ಯ ಓದಿದ್ದೀವಿ, ಧ್ಯಾನದಲ್ಲಿ ಭಾಗವಹಿಸಿದ್ದೀವಿ, ನಮಗೆ ಸ್ವರ್ಗ ಸಿಗುತ್ತಾ? ಯೇಸು ಹೇಳಿಲ್ಲ ಆ ಥರ. ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬುದ್ಧಿವಂತ. ಬುದ್ಧಿವಂತರಿಗೆ ಏನಿದೆ? ಸ್ವರ್ಗರಾಜ್ಯ ಇದೆ. ಇದೇ ಸ್ವರ್ಗರಾಜ್ಯದ ಕುರಿತಾದ ಒಂದು ಸಾಮತಿ ಯೇಸು ಕ್ರಿಸ್ತರು ಹೇಳ್ತಾರೆ. ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ 5 ಜನ ಬುದ್ಧಿವಂತರು, 5 ಜನ ಅವಿವೇಕಿಗಳು, ವೈಸ್ ಆ್ಯಂಡ್ ಫೂಲಿಶ್. ಮದುಮಗ ಯೇಸು ಕ್ರಿಸ್ತರು ಬಂದು ಬಾಗಿಲು ತೆಗೆದ್ರು. ಆ ಸ್ವರ್ಗ ಸಾಮ್ರಾಜ್ಯದ ಔತಣವನ್ನು ಊಟ ಮಾಡಲಿಕ್ಕೆ ಆತನೊಂದಿಗೆ ಹೋದವರು ಯಾರು? ಬುದ್ಧಿವಂತರಾದ ಅಡ್ರ ಯಾರು? ಸ್ವರ್ಗಕ್ಕೆ ಹೋಗ್ಬೇಕಾ? ಸ್ವರ್ಗ ಇರೋದು ಯಾರಿಗೆ ಗೊತ್ತಾ? ಬುದ್ಧಿವಂತರಿಗೆ. ಸ್ವರ್ಗ ಇರೋದು ಯಾರಿಗೆ? ದಡ್ರಿಗಲ್ಲ, ಬುದ್ಧಿವಂತರಿಗೆ. ಓನ್ಲಿ ಫಾರ್ ವೈಸ್ ಇನ್ ದ ಸೈಟ್ ಆಫ್ ಗಾಡ್. ಲೋಕದೃಷ್ಟಿಯಲ್ಲಿ ಎಲ್ಲರೂ ಬುದ್ಧಿವಂತರೇ. ಕೆಲವರು ಹೇಳ್ತಾರಲ್ಲ, ನನ್ನ ಮಗ ತುಂಬ ಬುದ್ಧಿವಂತ ಬ್ರದರ್. ಯಾವುದರಲ್ಲಿ? ಓದೋದ್ರಲ್ಲಿ. ನನ್ನ ಮಗಳು ತುಂಬ ಬುದ್ಧಿವಂತೆ. ಯಾವುದರಲ್ಲಿ? ಅಡುಗೆ ಮಾಡೋದ್ರಲ್ಲಿ. ನನ್ನ ಚಿಕ್ಕ ಮಗು ತುಂಬ ಬುದ್ಧಿವಂತ. ಯಾವುದರಲ್ಲಿ? ಮೊಬೈಲ್ ಫೋನ್ ಆಪ್ರೇಟ್ ಮಾಡೋದ್ರಲ್ಲಿ. ಈ ಬುದ್ಧಿವಂತರಿಗೆ ಅಲ್ಲ ಯೇಸು ಹೇಳಿದ್ದು. ದೇವರ ದೃಷ್ಟಿಯಲ್ಲಿ ಬುದ್ಧಿವಂತ ಯಾರು ಗೊತ್ತಾ? ದೇವರ ಮಾತನ್ನು ಆಲಿಸಿ ಅದನ್ನು ಅನುಸರಣೆ ಮಾಡಲಿಕ್ಕೆ ಸ್ಟೆಪ್ ಇಡ್ತಾರಲ್ವಾ, ಅವರೇ ಬುದ್ಧಿವಂತರು.
ಈ 3 ದಿವಸಗಳಲ್ಲಿ ದೇವರ ಆತ್ಮರು ಏನು ಆಲೋಚನೆ ನಮಗೆ ಕೊಟ್ಟಿದ್ದಾರೋ ವಾಕ್ಯೋಪದೇಶದ ಮುಖಾಂತರವಾಗಿ ಇದನ್ನು ದೇವರು ಹೇಳಿದಾರಪ್ಪ. ದೇವರು ನನ್ನ ಜೊತೆಗೆ ಮಾತಾಡಿದ್ದಾರೆ ಧ್ಯಾನದಲ್ಲಿ, ನಾನು ನಡಿಬೇಕು ಅಂತ ನೀವು ಸ್ಟೆಪ್ ಇಡ್ತೀರಲ್ವಾ ಬುದ್ಧಿವಂತ. ನೀವು ಸ್ಟೆಪ್ ಇಟ್ಟಾಗ ಜನ ಏನು ಹೇಳ್ತಾರೆ ಗೊತ್ತಾ, ನಿನಗೇನು ಬುದ್ಧಿಗಿದ್ದಿ ಕೆಟ್ಟಿದ್ಯಾ ಅಂತಾರೆ. ನೀವು ನೋಡಿ, ಈಗ ಒಂದು ಸ್ಟೆಪ್ ಇಡ್ತೀರಿ, ನಾಳೆಯಿಂದ ಮನೆಗೆ ಹೋಗಿ ನಾನು ಬೈಬಲ್ ಓದಬೇಕಪ್ಪ, 1 ಗಂಟೆ ವಾಕ್ಯ ಓದಲೇಬೇಕು ಅಂತ ಹಿಡ್ಕೊಳ್ಳಿ. ಮನೇಲಿರುವ ತುಂಬ ಓದ್ದವ್ರು ಇರ್ತಾರೆ ಬುದ್ಧಿವಂತರು, ಅವ್ರು ಬಂದು ಹೇಳ್ತಾರೆ, ಏನಂತ ಹೇಳ್ತಾರೆ, ನೀನು ತಲೆಗಿಲೆ ಕೆಟ್ಟಿದ್ಯಾ ಧ್ಯಾನಕ್ಕೆ ಹೋಗಿ, ಯಾವತ್ತೂ ಬೈಬಲ್ ಮುಟ್ತವನೂ ಅಲ್ಲ, ಮೊಬೈಲ್ ಫೋನ್ ಸೈಡಿಗೆ ಇಟ್ಟವನೇ ಅಲ್ಲ, ಈಗೇನು ಮೊಬೈಲ್ ಫೋನ್ ಬಿಟ್ಬಿಟ್ಟು ಬೈಬಲ್ ಹಿಡ್ಕೊಂಡು ಕೂತ್ಕೊಂಡಿದ್ಯಾ? ಕೇಳ್ತಾರಾ? ಕೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಬುದ್ಧಿವಂತರಾದರೆ ನಿಮಗೆ ಅಪ್ಪನ ಮನೆಯೊಳಗಡೆ ಎಂಟ್ರಿ ಇದೆ. ನಾವೆಲ್ಲರೂ ಬುದ್ಧಿವಂತರಾಗಬೇಕು ಅಂತಾನೆ ದೇವರು ಬಯಸ್ತಾ ಇದ್ದಾರೆ. ಆದರೆ ನಾವು ಯಾರು ಬುದ್ಧಿವಂತರಾಗಬಾರ್ದು ಅನ್ನೋದು ಯಾರ ಆಲೋಚನೆ? ಸೈತಾನನ ಆಲೋಚನೆ. ಆದ್ದರಿಂದ ಈ ಧ್ಯಾನ ಕೂಟಕ್ಕೆ ಬಂದಿರತಕ್ಕಂಥ ನಾವೊಬ್ಬೊಬ್ಬರು ಬುದ್ಧಿವಂತರಾಗಬೇಕು. ಅದರಿಂದ ಪ್ರತಿದಿನ ನಮ್ಮ ತೀರ್ಮಾನ ಏನಾಗಬೇಕು? ಕ್ರಿಸ್ತನನ್ನು ಇನ್ನೂ ಹೆಚ್ಚಾಗಿ ನಾನು ಅರಿತುಕೊಳ್ಳಬೇಕು. ಇದೇ ನಮ್ಮ ಹೃದಯದ ಹೆಬ್ಬಯಕೆ ಆಗಬೇಕು. ಕಡೆಯದಾಗ ಒಂದು ವಾಕ್ಯ ಓದಿ ನಿಲ್ಲಿಸ್ತೀನಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯ 10. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯ 10ರಲ್ಲಿ ಸಂತ ಪೌಲರು ಈ ಲೋಕದಲ್ಲಿ ಶ್ರೀಮಂತಿಕೆ ಇತ್ತು, ಅಧಿಕಾರ ಇತ್ತು, ಒಳ್ಳೆ ಧಾರ್ಮಿಕವಾಗಿ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ರು, ಎಲ್ಲ ಥರದಲ್ಲೂ ಚೆನ್ನಾಗಿದ್ದಂತಹ ಪೌಲರು ಸೆಟ್ಲಾಗಿದ್ರು ಒಳ್ಳೆ ರೀತಿಯಲ್ಲಿ. ನಾವೆಲ್ಲ ಸೆಟ್ಲಾಗಬೇಕು ಅಂತ ಒದ್ದಾಡ್ತೀವಲ್ವಾ? ಸೆಟ್ಲಾಗಬೇಕೋ ಬೇಡವೋ? ಪೌಲರು ಒಳ್ಳೆ ಸೆಟ್ಲಾಗಿದ್ರು ಲೋಕದಲ್ಲಿ. ಯಾವಾಗ ಯೇಸುನ್ ಕಂಡ್ಕೊಂಡ್ರು ಅವ್ರಿಗೆ ಅರ್ಥ ಆಯ್ತು ಏನಂತ. ಅವರ ಹೆಬ್ಬಯಕೆ ಏನಾಯಿತು, ಅವರ ದೊಡ್ಡ ಬಯಕೆ ಏನಾಯಿತು? ಓದಿ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತಾರೆ, ಯೇಸು ಸ್ವಾಮಿಯನ್ನು ಅರಿಯಬೇಕು. ನಂಬರ್ 1, ಯೇಸು ಸ್ವಾಮಿಯನ್ನು ಅರಿತುಕೊಳ್ಳಬೇಕು. ಐ ವಾಂಟ್ ಟು ನೋ ಕ್ರೈಸ್ಟ್ ಜೀಸಸ್. ಯೇಸು ಸ್ವಾಮಿಯನ್ನು ಅರಿಯಬೇಕು, ಅವರ ಪುನರುತ್ಥಾನದ ಪ್ರಭಾವವನ್ನು ಅನುಭವಿಸಬೇಕು. ನೋಡಿ, ನಾವಿನ್ನು ಸ್ವಲ್ಪ ದಿವಸ ಬಿಟ್ಟರೆ ಯೇಸು ಕ್ರಿಸ್ತರ ಪುನರುತ್ಥಾನದ ಹಬ್ಬ ಆಚರಿಸ್ತೀವಿ, ಈಸ್ಟರ್ ಹಬ್ಬ. ಕರೆಕ್ಟ್ ಅಲ್ವಾ? ನೀವು ಯಾವತ್ತಾದರೂ ಆಲೋಚನೆ ಮಾಡಿದ್ರಾ? ಈ ಪೌಲರು ಆಲೋಚನೆ ಮಾಡಿದೀವ ಈ ಥರ, ಅವರ ಪುನರುತ್ಥಾನದ ಶಕ್ತಿ ಪ್ರಭಾವ ನಾನು ಅನುಭವಿಸಬೇಕು. ಯಾಕೆ ಅಂದರೆ ಕ್ರಿಸ್ತ ಯೇಸು ಪುನರುತ್ಥಾನರಾಗಿದ್ದು ದೇವದೂತರಿಗಾಗಿನ, ದೇವರಿಗಾಗಿನ, ಅವರಿಗೋಸ್ಕರನ, ನನಗೋಸ್ಕರನ? ಯಾರಿಗೋಸ್ಕರ? ಅಥವಾ ಪೌಲರಿಗೋಸ್ಕರನ? ಯಾರಿಗೋಸ್ಕರ? ನನಗೋಸ್ಕರ ಅಲ್ವಾ? ನಿಮಗೋಸ್ಕರನೂ? ಕರೆಕ್ಟ್ ಅಲ್ವಾ? ಹಾಗಾದರೆ ನಮ್ಮ ಒಳಗಡೆ ಈ ಆಸೆ ಬರಬೇಕು. ನನಗೋಸ್ಕರ ಯೇಸು ಕ್ರಿಸ್ತರು ಪುನರುತ್ಥಾನರಾಗಿದ್ದಾದರೆ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ ಪವರ್ ಆಫ್ ಹಿಸ್ ರೆಸರೆಕ್ಷನ್ ಇನ್ ಮೈ ಲೈಫ್. ಕ್ರಿಸ್ತ ಯೇಸು ಪುನರುತ್ಥಾನರಾಗಿದ್ದು ನನಗೋಸ್ಕರ ಅಲ್ವಾ? ಹಾಗಾದರೆ ಆ ಪುನರುತ್ಥಾನದ ಪ್ರಭಾವ ನಾನು ಅನುಭವಿಸ್ಬೇಕು. ಆಗ ಮಾತ್ರವೇ ಪುನರುತ್ಥಾನದ ಹಬ್ಬ ಕೊಂಡಾಡಿದರೆ ಒಂದು ಅರ್ಥ ಇರುತ್ತೆ. ಈ ಪುನರುತ್ಥಾನದ ಶಕ್ತಿ ನಾನು ಅನುಭವಿಸ್ತೇನೆ, ಪುನರುತ್ಥಾನದ ಹಬ್ಬ ಮಾಡಿ ಏನು ಪ್ರಯೋಜನ ಹೇಳಿ? ಮಾಂಸ ಬೇಯಿಸ್ಕೊಂಡು ತಿಂದಂಗೆ ಆಗುತ್ತೆ. ಪುನರುತ್ಥಾನದ ಶಕ್ತಿ ನಾವು ಅನುಭವಿಸಿದ್ರೆ ಏನಾಗುತ್ತೆ? ಆ ರೆಸರೆಕ್ಷನ್ ಪವರ್ ನಮ್ಮ ಒಳಗಡೆ ನಾವು ಅನುಭವಿಸುವಾಗ ಏನಾಗುತ್ತೆ ಗೊತ್ತಾ ಪ್ರೀತಿಯ ಸಹೋದರ ಸಹೋದರಿಯರೇ? ನಮ್ಮಲ್ಲಿರುವ ಪಾಪದ ಆ ಶಕ್ತಿ ದುರ್ಬಲವಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ವ್ಯಭಿಚಾರದ ಆಸಕ್ತಿಗಳು, ಹಣದ ವ್ಯಾಮೋಹ, ಅಧಿಕಾರದ ವ್ಯಾಮೋಹ, ಇದೆಲ್ಲ ಲಯವಾಗಿ ಹೋಗುತ್ತೆ. ಯಾವುದನ್ನು ಅನುಭವಿಸುವಾಗ? ಪುನರುತ್ಥಾನ ಶಕ್ತಿಯನ್ನು ಅನುಭವಿಸುವಾಗ. ವೆನ್ ಐ ಎಕ್ಸ್ಪೀರಿಯನ್ಸ್ ದಟ್ ರೆಸರೆಕ್ಷನ್ ಪವರ್, ದ ಪವರ್ ಆಫ್ ಸಿನ್ ಆ್ಯಂಡ್ ಸೆಲ್ಫ್ ವಿಲ್ ಬಿ ಡಿಸ್ಟ್ರಾಯ್ಡ್. ಆಗ ನಾವೇನಾಗ್ತೀವಿ? ಕ್ರಿಸ್ತನ ಯಾತನೆಯಲ್ಲೂ ಪಾಲುಗೊಳ್ಳಬೇಕು ಎಂಬ ಆಸೆ ಬರುತ್ತೆ ಅವಾಗ. ಈಗ ನಮ್ಮಲ್ಲಿ ಕ್ರೈಸ್ತರಲ್ವ, ನಾವೆಲ್ಲರೂ ಹುಟ್ಟು ಕ್ರೈಸ್ತರೇ. ಎಷ್ಟು ಜನಕ್ಕೆ ನನಗೆ ಕ್ರಿಸ್ತನ ಯಾತನೆ ನನಗೂ ಬೇಕು ಅಂತ ಆಸೆ ಇದೆ. ನಾನು ಕೂಡ ಕ್ರಿಸ್ತನ ಯಾತನೆಯಲ್ಲಿ ಒಂದು ಸಣ್ಣ ಪಾಲು ನಾನು ಭಾಗವಹಿಸ್ಬೇಕಪ್ಪ. ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದೇನು ಗೊತ್ತಾ? ದೇವರೇ, ಎಲ್ಲ ಕಷ್ಟ ನೀನೇ ತಗೋಪ್ಪ, ಸುಖ ಕೊಡು ದೇವರೇ, ಅಲ್ವಾ? ಯಾಕೆ ಹೇಳಿ?
ನಮ್ಮೊಳಗಡೆ ಆ ಪುನರುತ್ಥಾನ ಶಕ್ತಿಯ ಅನುಭವ ಇಲ್ಲ, ಆ ಪುನರುತ್ಥಾನದ ಪ್ರಭಾವ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಪೌಲರಿಗೆ ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಬದುಕಬೇಕು ಅಂತ ಅನ್ನಿಸ್ತು. ಅವರಿಗೇನು ಗತಿ ಇರಲಿಲ್ಲ ಅಂತಲ್ಲ, ಎಲ್ಲ ಇತ್ತು. ಆದರೆ ಯೇಸು ಸಿಕ್ಕಿದ ಮೇಲೆ ಯೇಸುಕ್ಕಿಂತ ಬೆಲೆ ಇರೋದು ಯಾವುದೂ ಇಲ್ಲ ಅಂತ ಗೊತ್ತಾಯಿತು. ಅದಾದಮೇಲೆ ಅವ್ರು ಹೇಳ್ತಾರೆ, ಯೇಸು ಸ್ವಾಮಿಯನ್ನು ಅರಿತುಕೊಳ್ಳಬೇಕು, ಅವರ ಪುನರುತ್ಥಾನದ ಪ್ರಭಾವವನ್ನು ನಾನು ಅನುಭವಿಸಬೇಕು. ನೋಡಿ, ಈ ಯೇಸುವಿನ ಅನುಭವ ಯಾವ ರೀತಿ ಹೇಳ್ಬೋದು ಅಂದರೆ, ಒಬ್ಬ ಮನುಷ್ಯ ಸಾಯೋದ್ರೊಳಗಡೆ ಎಷ್ಟು ಯೇಸುವನ್ನು ಅನುಭವಿಸ್ಬೋದು ಅಂತ ಕೇಳೋದಾದರೆ ಎಷ್ಟು ಅನುಭವಿಸ್ಬೋದು ಅಂದರೆ, ಓನ್ಲಿ ಎ ಸಿಂಗಲ್ ಡ್ರಾಪ್ ಇನ್ ಆ್ಯನ್ ಓಷನ್. ಒಂದು ದೊಡ್ಡ ಸಮುದ್ರದ ನೀರು ಎಷ್ಟಿರುತ್ತೆ? ಮೆಷರ್ ಮಾಡಲಿಕ್ಕಾಗುತ್ತಾ? ಅಳತೆ ಮಾಡಲಿಕ್ಕಾಗುತ್ತಾ? ಈಗ ಸಮುದ್ರನೇ ಯೇಸು ಅಂತ ತಿಳ್ಕೊಳ್ಳಿ. ಆದರೆ ಯೇಸು ಆ ಸಮುದ್ರ ಅಲ್ಲ, ಅದಕ್ಕಿಂತನೂ 1000 ಹಾಕಿದರೂ ಯೇಸು ಬರಲ್ಲ, ಆಯಿತಾ? ಸೊ ಆ ಕ್ರಿಸ್ತ ಅನ್ನೋದು ಮಿಲಿಯನ್ಸ್ ಆಫ್ ಓಷನ್ಸ್ ಪುಟ್ ಟುಗೆದರ್ ಈಸ್ ಬಿಯಾಂಡ್ ದ್ಯಾಟ್. ಈ ಕ್ರಿಸ್ತನನ್ನು ಅರಿತುಕೊಳ್ಳಬೇಕು ಎಂಬಂಥದ್ದು ಸಾಧಾರಣ ವಿಷಯ ಅಲ್ಲ, ಸಾಧಾರಣ ವಿಷಯನೇ ಅಲ್ಲ ಪ್ರಿಯರೇ. ಇದೊಂದು ಮಹಿಮಾ ವಿಷಯ. ಇದೇ ಕ್ರೈಸ್ತತ್ವದ ಮಹತ್ವ. ದ ಗ್ಲೋರಿ ಆಫ್ ಕ್ರಿಶ್ಚಿಯಾನಿಟಿ ಈಸ್ ಕ್ರೈಸ್ಟ್ ಹಿಮ್ಸೆಲ್ಫ್, ನಥಿಂಗ್ ಎಲ್ಸ್. ಪೌಲ್ ಹೇಳ್ತಾರೆ, ಐ ವಾಂಟ್ ಟು ನೋ ಕ್ರೈಸ್ಟ್ ಆ್ಯಂಡ್ ಗೇನ್ ಕ್ರೈಸ್ಟ್. ನಾವು ನಮಗೆ ಆಯಸ್ಸು 100 ವರ್ಷ ಅಂತ ಇಟ್ಕೊಳ್ಳಿ, ಬೇಡ 1000 ವರ್ಷ ನಮ್ಗೆ ಆಯಸ್ಸಿದೆ. ಎಷ್ಟು ಆಯಸ್ಸಿದೆ? 1000 ವರ್ಷ ಏಜು. 1000 ವರ್ಷ ಬದುಕ್ತೀರಿ. ಈ 1000 ವರ್ಷ ನೀವು ಬದುಕುವಾಗ ಕ್ರಿಸ್ತನನ್ನು ಅರಿತುಕೊಳ್ಳಬೇಕು, ಅವರ ಪುನರುತ್ಥಾನ ಪ್ರಭಾವ ಅನುಭವಿಸಬೇಕು ಅಂತ ನೀವು ಆಸೆಪಟ್ಟು ಪ್ರತಿದಿನ ಟ್ರೈ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಅಟ್ ದ ಎಂಡ್ 1000 ವರ್ಷ ಆದಮೇಲೆ ಸಾಯ್ತೀರಿ. ಸಾಯೋದ್ರೊಳಗಡೆ ನೀವು ಎಷ್ಟು ಅನುಭವಿಸ್ತೀರಿ ಗೊತ್ತಾ? ಒಂದು ಹನಿ. 1000 ಸಮುದ್ರ ಒಟ್ಟಿಗೆ ಸೇರಿಸಿದರೆ ಅದರಲ್ಲಿ ಒಂದೇ ಒಂದು ಡ್ರಾಪ್ ಎಷ್ಟು ಬರುತ್ತೋ, ಒಂದು ಹನಿ ಎಷ್ಟು ಬರುತ್ತೋ ಅಷ್ಟೇ ಈ ಪ್ರಪಂಚದಲ್ಲಿ, ಈ ದೇಹದಲ್ಲಿ ನಾವು ಬದುಕಿರುವಾಗ ಕ್ರಿಸ್ತನನ್ನು ಅನುಭವಿಸ್ಲಿಕ್ಕೆ ಆಗೋದು. ಕ್ರಿಸ್ತ ಅಷ್ಟೇ ಅಲ್ಲ, ನಮ್ಗೆ ನಮ್ಮ ಕೆಪಾಸಿಟಿ ಅಷ್ಟೇ. ಆದರೆ ಅಷ್ಟೇ ಸಾಕು ನಮಗೆ ನೆಮ್ಮದಿಯಿಂದ ಬದುಕಲಿಕ್ಕೆ. ದ್ಯಾಟ್ ಒನ್ ಡ್ರಾಪ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಒನ್ ಡ್ರಾಪ್ ಆಫ್ ಕ್ರೈಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಅವರ್ ಹ್ಯಾಪಿ ಲೈಫ್ ಆನ್ ದಿಸ್ ಅರ್ತ್. ಆದರೆ ಬೇಸರ ಏನು ಗೊತ್ತಾ? ಕ್ರೈಸ್ತರಾದ ನಾವೇ ಆ ಒಂದು ಡ್ರಾಪ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಎಷ್ಟೋ ಜನಕ್ಕೆ. ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳಬೇಕು, ಅವರ ಪುನರುತ್ಥಾನ ಪ್ರಭಾವವನ್ನು ಅನುಭವಿಸಬೇಕು, ಅವರ ಯಾತನೆಯಲ್ಲಿ ಪಾಲುಗೊಳ್ಳಬೇಕು, ಅವರ ಮರಣದಲ್ಲಿ ಅವರಂತೆಯೇ ಆಗಬೇಕು. ಇದೇ ನನ್ನ ಹೆಬ್ಬಯಕೆ. ಯಾಕೆ ಪೌಲ್ರಿಗೋಸ್ಕರ ಮಾತ್ರ ಯೇಸು ಸತ್ರ? ಸೈಂಟ್ ಪಾಲ್ ಅಂತ ನಾವು ಹೇಳ್ತೀವಲ್ವಾ, ಅವರೊಬ್ಬರಿಗಾಗಿ ಮಾತ್ರ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮಡಿದಾರಾ? ನನಗಾಗಿ ಯೇಸು ಪ್ರಾಣ ಕೊಟ್ಟಿಲ್ವಾ? ನಿಮಗಾಗಿನೂ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ ತಾನೆ? ಹಾಗಾದರೆ ನಮ್ಮೊಳಗಡೆ ಈ ಆಸೆ ಇದೆಯೇ ಇವತ್ತು? ಇದೇ ನಮ್ಮ ಹೆಬ್ಬಯಕೆನಾ? ಕೆಲವರು ಹೇಳ್ತಾರಲ್ವಾ, ನಂಗೆ ಒಂದೇ ಒಂದು ಆಸೆ ಬ್ರದರ್, ಏನು? ಮಕ್ಕಳ ಲೈಫನ್ನು ಸೆಟ್ಲ್ ಆದರೆ ಸಾಕು. ಒಬ್ಬ ಕ್ರೈಸ್ತ ವಿಶ್ವಾಸಿ ಹೆಬ್ಬಯಕೆ, ನನ್ನ ಮಗಂಗೆ ಎಷ್ಟು ಹೆಣ್ಣು ನೋಡಿದ್ರು ಸಿಗ್ತಾ ಇಲ್ಲ, ಅದೊಂದು ಆಗಿಬಿಟ್ರೆ ನೆಮ್ಮದಿ. ಇದಕ್ಕಾಗಿಯೇ ನೀನು ಬ್ಯಾಪ್ಟಿಸಮ್ ತೊಗೊಂಡಿದ್ದು, ಇದಕ್ಕಾಗಿಯೇ ನಿನಗೆ ದೃಢೀಕರಣ ಸಂಸ್ಕಾರ ಕೊಟ್ಟಿದ್ದು, ಇದಕ್ಕಾಗಿಯೇ ನೀನು ಪರಮಪ್ರಸಾದ ತಗೊಳ್ಳೋದು, ಇದಕ್ಕಾಗಿಯೇ ಇಷ್ಟು ದೊಡ್ಡ ಬೈಬಲ್ ಇಟ್ಕೊಳ್ಳೋದು, ಇದಕ್ಕಾಗಿಯೇ ಭಾನುವಾರ ಚರ್ಚಿಗೆ ಬರೋದು. ಅಯ್ಯೋ ದೇವರೇ, ವೇರ್ ಈಸ್ ಅವರ್ ಫೇತ್? ಪ್ರೀತಿಯ ಸಹೋದರ ಸಹೋದರಿಯರೇ, ಇದೇ ನನ್ನ ಹೆಬ್ಬಯಕೆ ಆಗಲಿ, ಇದೇ ನಿಮ್ಮೆಲ್ಲರ ಹೆಬ್ಬಯಕೆ ಆಗಲಿ. ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳಬೇಕು. ಅದರಲ್ಲಿ ಸಿಗುವ ಸಂತೋಷ, ಅದರಲ್ಲಿ ಸಿಗುವ ಪರಮಾನಂದ, ಅದರಲ್ಲಿ ಸಿಗ್ತಕ್ಕಂಥ ಸ್ಯಾಟಿಸ್ಫ್ಯಾಕ್ಷನ್ ಈ ಪ್ರಪಂಚದಲ್ಲಿ ಬೇರೆ ಯಾವುದರಲ್ಲೂ ನಮಗೆ ಸಿಗೋದಿಲ್ಲ. ಆದ್ದರಿಂದ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಈ ಭೂಮಿಯಲ್ಲಿ ಬದುಕಿರುವಾಗ ಕ್ರಿಸ್ತನನ್ನು ಅರಿತುಕೊಳ್ಳುವ ಒಂದು ಸುವರ್ಣ ಅವಕಾಶ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ದೇವರ ವಾಕ್ಯದ ಮುಖಾಂತರ, ದೇವರ ಆತ್ಮನ ಸಹಾಯದಿಂದ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳೋಣ, ಅವರ ಪುನರುತ್ಥಾನ ಪ್ರಭಾವವನ್ನು ಅನುಭವಿಸೋಣ. ಸಾಧ್ಯವಾದರೆ, ಮನಸ್ಸಿದ್ರೆ, ಒಂದು ದೊಡ್ಡ ಸೌಭಾಗ್ಯ ಅಂತ ಎಣಿಸ್ಕೊಂಡು ಅವರ ಯಾತನೆಯಲ್ಲೂ ಸ್ವಲ್ಪ ಭಾಗವಹಿಸೋಣ. ಸಾಧ್ಯವಾದರೆ ಸ್ವಲ್ಪ. ದೊಡ್ಡ ಸೌಭಾಗ್ಯ ಅದು. ಈ ಪ್ರಪಂಚದಲ್ಲಿ ದೊಡ್ಡ ಸೌಭಾಗ್ಯ ಯಾವುದು ಗೊತ್ತಾ? ಧನಿಕ ಶ್ರೀಮಂತಂತರ ಒಂದು ಕಾಯಿಲೆ ಇಲ್ಲದೆ ಆರಾಮಾಗಿ ಬದುಕಿ ಸತ್ತೋಗೋದಲ್ಲ ಸೌಭಾಗ್ಯ.
ಆ ಬಡ ಲಾಜರನ್ ಥರ ಹುಣ್ಣಾಗಿ ನಾಯಿ ನೆಕ್ತೈತಲ್ಲ, ಕ್ರಿಸ್ತನಿಗೋಸ್ಕರ ಆ ಥರ ಕೆಲವೊಂದು ಹುಣ್ಣುಗಳಾದರೂ ಪರವಾಗಿಲ್ಲ. ಕೆಲವೊಂದು ನೋವುಗಳು, ಅವಮಾನಗಳು, ತಿರಸ್ಕಾರಗಳು, ನಿಂದನೆಗಳು ಕ್ರಿಸ್ತನಿಗೋಸ್ಕರ, ಶುಭ ಸಂದೇಶಕ್ಕೋಸ್ಕರ ಆದರೆ ಅದು ದೊಡ್ಡ ಸೌಭಾಗ್ಯ, ಸ್ವರ್ಗ ಗ್ಯಾರಂಟಿ. ಪ್ರಾರ್ಥಿಸೋಣ ಒಂದು ನಿಮಿಷ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮ್ಮೊಂದಿಗೆ ನಿಮ್ಮ ವಚನಗಳ ಮುಖಾಂತರ ಮಾತನಾಡಿದ್ದೀರಿ ಅಪ್ಪ. ನಿಮ್ಮ ವಾಕ್ಯಗಳು ನಮ್ಮಲ್ಲಿ ಮಾಂಸ ಧರಿಸುವಂತೆ ನಿನ್ನ ಆತ್ಮನ ಮುಖಾಂತರ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಈ ಲೋಕದಲ್ಲಿ ನಾವು ಲೋಕವನ್ನು ಗುರಿಯಾಗಿಟ್ಟುಕೊಂಡು ಓಡುವಾಗ ಕರ್ತನೆ, ಈ ಒಂದು ಧ್ಯಾನಕೂಟದ ಮುಖಾಂತರ ನಿನ್ನ ವಾಕ್ಯ ಉಪದೇಶದ ಮುಖಾಂತರವಾಗಿ ದೇವರೇ, ಕ್ರಿಸ್ತನನ್ನು ಗುರಿಯಾಗಿಟ್ಟುಕೊಂಡು ಓಡಬೇಕು ಎಂಬ ಸತ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸು ಸ್ವಾಮಿಯನ್ನು ಅರಿತುಕೊಳ್ಳುವುದೇ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಸಂಪಾದನೆ, ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಸೌಭಾಗ್ಯ ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಾವೆಲ್ಲರೂ ಬುದ್ಧಿವಂತ ಮಕ್ಕಳಾಗಿ ಬದುಕಲು ಪವಿತ್ರಾತ್ಮನೇ ನಮಗೆ ಸಹಾಯ ಮಾಡಿರಿ. ನಾವು ಕೇಳಿಸಿಕೊಂಡ ವಾಕ್ಯವನ್ನು ಇಂದಿನಿಂದ ಅನುಸರಣೆ ಮಾಡುತ್ತಾ ಯೇಸು ಕ್ರಿಸ್ತನ ನಾಮದ ಮಹಿಮೆಗಾಗಿ ಜೀವಿಸಲು ಬೇಕಾದ ಆ ಪವಿತ್ರ ಆತ್ಮನ ಶಕ್ತಿಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮನ್ನು ಸ್ತುತಿಸುತ್ತೇವೆ ಅಪ್ಪ.